ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಃ ಸ್ಮರಣೀಯರಾದಂಥ ಶ್ರೀ ಹರನಹಳ್ಳಿ ಗೋಸಲ ಸಿದ್ದೇಶ್ವರ ಸ್ವಾಮಿ ಇಂದ ಹಿಡಿದು ಶ್ರೀ ಶ್ರೀ ಉದ್ಧಾನ ಶಿವಯೋಗಿ ಸ್ವಾಮೀಜಿ, ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳೊಂದಿಗೆ ಎಲ್ಲರನ್ನೂ ಗೌರವಪೂರ್ವಕವಾಗಿ ಸ್ಮರಿಸುತ್ತಾ, ನಮಿಸುತ್ತಾ, ವಂದಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ. ಶ್ರೀ ಸಿದ್ಧಗಂಗಾ ಮಠ ಮತ್ತು ದಿವ್ಯ ಉಪಸ್ಥಿತಿ ವಹಿಸಿದ ಉದ್ಘಾಟನೆ ಮಾಡಿದಂತಹ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಸ್ವಸ್ತಿ ಶ್ರೀ ವಿದ್ಯಾವಿದಯ ಶ್ರೀರೂಪ ಶಾಲಿವಾಹನ ಶಕ 1946 ವಿಕ್ರಮಾದಿತ್ಯ ಶಕ 2081 ಗತಕಳಿ ಕೃಷ್ಣ ಶಕ 5126 ಕ್ರೋಧಿ ನಾಮ ಸಂವತ್ಸರದ ಉತ್ತರಾಯಣದ ವಸಂತ ಋತುವಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ಅಕ್ಷಯ ತೃತೀಯ ಶುಭ ಶುಕ್ರವಾರ ಸಂಜೆ ಗೋಧೂಳಿ ಕಾಲಕ್ಕೆ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆಗೆ ಅತ್ಯಂತ ಸಂಭ್ರಮ ಸಡಗರದಿಂದ ಭಕ್ತಿಯಿಂದ ಆಗಮಿಸಿದಂಥ ಎಲ್ಲ ಆದರಣೀಯ ಸಿದ್ಧಗಂಗಾ ಮಠದ ಭಕ್ತ ಶಿರೋಮಣಿಗಳಿಗೂ, ಮೇಲಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ಶರಣಾರ್ಥಿಗಳು. ಜನಸಾಮಾನ್ಯರ ನುಡಿಗಳನ್ನು ಜಗದೀಶನ ನುಡಿ ಅಂತ ಮಾಡಿದವರು ನಮ್ಮ ಶಿವಶರಣರು. ನಾವು ಬೇರೆ ಕಡೆ ನೋಡ್ತೀವಿ, ಪರಮಾತ್ಮ ಅಥವಾ ಇನ್ಯಾರೋ ಅವರ ಶಿಷ್ಯರು ಬರೆದಂಥ ಪುಸ್ತಕಗಳನ್ನು ಓದ್ಬಿಟ್ಟು ಅದನ್ನೇ ಒಂದು ಗಾಸ್ಪೆಲ್ ಅಂತ ನೋಡ್ತಾ ಇದ್ದಾರೆ. ಆದರೆ ಇಲ್ಲಿ ಆಗಲ್ಲ. ನಮ್ಮ ಸಾಹಿತ್ಯ ಅಂತಂದರೆ ಸಮಾಜಕ್ಕೆ ಹಿತವಾಗಿರುವಂಥದ್ದು, ಅತ್ಯಂತ ಹಿತಕರವಾದಂಥ ಸಾಹಿತ್ಯವನ್ನು ರಚಿಸಿದ್ದು ನಮ್ಮ ಶರಣರು. ಅದು 12ನೇ ಶತಮಾನದಲ್ಲಿ. ಅದಕ್ಕೆ ನಾವು ಶರಣ ಸಾಹಿತ್ಯ ಅಂತಲೇ ಕರಿತೀವಿ. ಯಾಕಂತಂದರೆ ಎಲ್ಲ ಸಾಹಿತ್ಯದಲ್ಲಿ ಏನೋ ಒಂದು ಥರದ್ದು ಇರುತ್ತೆ, ಆದರೆ ಇಲ್ಲಿ ಜ್ಞಾನ, ವಿಜ್ಞಾನ, ತತ್ವಜ್ಞಾನ ಮೂರರ ಸಂಗಮ ಇರುವಂಥದ್ದು ನಮ್ಮ ಶರಣ ಸಾಹಿತ್ಯ. ಇದು ವಿಶೇಷ. ವಿಶ್ವದ ಯಾವ ಸಾಹಿತ್ಯದಲ್ಲೂ ಕೂಡ ಈ ಸಂಗಮವನ್ನು ನಾವು ಕಾಣಲಿಲ್ಲ. ಇಲ್ಲಿ ಜನಸಾಮಾನ್ಯರು ತಾವು ಬರೆದಂಥ ವಚನಗಳನ್ನು ಎಷ್ಟು ಸಮರ್ಪಕವಾಗಿ ಅರ್ಪಿಸಿದ್ದಾರೆ ಅಂತಂದರೆ, ಇವತ್ತಿಗೂ ನಮ್ಮಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದರೆ ನಾವು ಶರಣ ಸಾಹಿತ್ಯಕ್ಕೆ ಹೋಗಬೇಕಾಗುತ್ತೆ. ಒಂದು ಕಾಲಕ್ಕೆ ಆಧ್ಯಾತ್ಮ ಅಂತಂದರೆ ಈ ಶರೀರ ನಶ್ವರ ಅಂತ ಹೇಳುವಂಥ ಕಾಲ ಇತ್ತು. ಆದರೆ ನಮ್ಮ ಶರಣರು ಶರೀರವನ್ನು ದೇವನನ್ನು ಒಲಿಸಲು ಬಂದ ಕಾಯಿ ಪ್ರಸಾದ ಅಂತಂದರು. ಅಂದರೆ ದೇವನನ್ನು ಒಲಿಸಬೇಕು ಅಂತಂದರೆ, ಆಧ್ಯಾತ್ಮದ ಸಾಧನೆ ಮಾಡಬೇಕು ಅಂದರೆ ಈ ಶರೀರ ಚೆನ್ನಾಗಿರಬೇಕು. ಈ ಶರೀರವನ್ನು ಆ ಪರಮಾತ್ಮನೇ ನಮಗೆ ಪ್ರಸಾದ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಅಂತ ಹೇಳಿದವರು ನಮ್ಮ ಶರಣರು. ಹಾಗಾದರೆ ನಾನು ಇಲ್ಲಿ ಬಂದಾಗ, ಈ ಪ್ರವಚನಕ್ಕೆ ಕರೆದಾಗ ತುಂಬ ಸಂತೋಷವಾಗಿ ಒಪ್ಕೊಂಡೆ. ಆದರೆ ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ಗುರುಗಳಿಂದ ಅಪ್ಪಣೆ ಬಂತು. ಶರಣರ ಪರಿಕಲ್ಪನೆಯಲ್ಲಿ ಆರೋಗ್ಯ ಅಂತ ಮಾತಾಡಬೇಕು ಅಂತ ಭಾಳ ಸಂತೋಷ ಆಯಿತು. ಯಾಕಂತಂದರೆ ಬಸವಣ್ಣ ಅಂತಂದರೆ ವಿಶ್ವರೂಪಿ ವಿಶ್ವಗುರು. ಅವರನ್ನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಮಾತಾಡೋಕ್ಕಾಗಲ್ಲ. ಆದರೆ ಈ ವಚನ ಸಾಹಿತ್ಯದಲ್ಲಿ ಆರೋಗ್ಯ ಅನ್ನೋದಿದೆಯಲ್ಲ, ಅದು ಭಾಳ ಸುಲಭ. ಆರೋಗ್ಯ ಅಂತಂದರೆ ಆರನ್ನು ಯೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಆರೋಗ್ಯ ಅಂತಂದ್ರೆ, ಆರನ್ನು ಯೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಆರೋಗ್ಯ ಅಂತ ನಾವು ಕರಿತೀವಿ. ಹಾಗಾದರೆ ಆ ಆರು ಯಾವುವು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಆರನ್ನು ಯೋಗ್ಯವಾಗಿ ಇಟ್ಕೊಳ್ಳೋದು ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಅರಿಷಡ್ವರ್ಗಗಳನ್ನು ಯಾರು ಸರಿಯಾಗಿ ಇಟ್ಕೊಳ್ತಾರಲ್ಲ ಅವರು ಆರೋಗ್ಯವಂತರು ಅಂತ ನಮ್ಮ ಶರಣರ ಪರಿಕಲ್ಪನೆಯಲ್ಲಿ ಅವರು ಹೇಳ್ತಾರೆ. ಕಾಮ ಬೇಕೋ ಲಿಂಗ ಪ್ರೇಮಿ ಎನಿಸುವವರಿಗೆ, ಕ್ರೋಧ ಬೇಕೋ ಶರಣ ವೈದ್ಯವೆನಿಸುವವರಿಗೆ, ಲೋಭ ಬೇಕೋ ಭಕ್ತಿ ಲಾಭ ಬಯಸುವಂತೆ, ಮೋಹ ಬೇಕೋ ಪ್ರಸಾದ ವೈದ್ಯನೆನಿಸುವಂತೆ, ಮದ ಮತ್ಸರ ಉಳ್ಳವರಿಗೆ ಹೃದಯ ಶುದ್ಧ ಬೆಲೆಯೋ ಹದುಳಿಗರಾದಪ್ಪ ನಮ್ಮ ಕೂದಲು ಸಣ್ಣವಾಗಿರುವಾಗ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ
ಕಂಟ್ರೋಲಲ್ಲಿ ಇಟ್ಕೊಳ್ತಾರಲ್ಲ ಅವರು ನಿಜವಾದ ಶರಣರಾಗ್ತಾರೆ. ಇದನ್ನ ನಾವು ವೈಜ್ಞಾನಿಕವಾಗಿ ಇವತ್ತು ನೋಡಿದರೆ ಕಾಮ ವಿಕಾರ ಆದರೆ ಏನಾಗುತ್ತೆ ಅಂತ ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ಪ್ರತಿನಿತ್ಯ ಪೆನ್ ಡ್ರೈವ್ ಕತೆ ಬರ್ತಾ ಇದೆ. ಆದರೆ ನಿಜವಾದ ಕಾಮ ವಿಕಾರ ಆದಾಗ ಇವತ್ತಿನ ವಿಜ್ಞಾನದ ಪ್ರಕಾರ HIV, ಏಡ್ಸು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಇವೆಲ್ಲವೂ ಬರದೆ ಕಾಮ ವಿಕಾರ ಆದಾಗ. ಇನ್ನು ಕ್ರೋಧ ಹೆಚ್ಚಾದಾಗ ಅವರಿಗೆ ಎಂಥ ಕಾಯಿಲೆಗಳು ಬರುತ್ತೆ ಅಂತಂದರೆ BP ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದು ಕ್ರೋಧ ಉತ್ಪತ್ತಿ ಆದಾಗ. ಈ ಕ್ರೋಧ ಆದಾಗ ಎಲ್ಲರೂ ಏನು ಅನ್ಕೊಳ್ತಾರೆ, ವೀರಭದ್ರನ ಥರ ಏನು ಮಹಾ ರುದ್ರಾವತಾರ ತಾಳಿದ್ದಾನೆ, ಬಹಳ ಶೂರ ವೀರ ಅನ್ಕೊಳ್ತಾರೆ. ಅಲ್ಲ, ಯಾರು ಕ್ರೋಧ ಆಗಿರ್ತಾರಲ್ಲ ಅವರು ಕ್ರೋಧದಿಂದ ಅವರ ಶರೀರ ನಾಶ ಆಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಇವತ್ತಿಗೆ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಕೋಪ ಮಾಡ್ಕೊಳ್ತಾರಲ್ಲ ಅವರ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿಯಾಗುತ್ತೆ. ಅಂದರೆ ನೀವು ಎದುರುಗಡೆ ಸಮಸ್ಯೆ ಜೊತೆಗೆ ಸೆಣಸಾಡಬೇಕು, ಇಲ್ಲಿಂದ ಅಲ್ಲಿಂದ ಪಲಾಯನ ಆಗಬೇಕು. ಇದಕ್ಕೆ ನಾವು ಕೆಟಕೋಲಮಿನ್ಸ್ ಕಾರ್ಟಿಸೋಲ್ ಅಂತ ಅಂತೀವಿ. ಅದು ಉತ್ಪತ್ತಿ ಆದಾಗ ಏನಾಗುತ್ತೆ, ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟದಲ್ಲಿ ಸಂಕುಚಿತಗೊಂಡು ಹೃದಯ ನಿಷ್ಫಲ ಆಗುತ್ತೆ. ಪಂಪಿಂಗ್ ಕೆಪಾಸಿಟಿ ಕಳ್ಕೊಂಡು ಹಾರ್ಟ್ ಫೇಲ್ಯೂರ್ ಬಂದಿರ್ತಾರೆ. ಹಾರ್ಟ್ ಫೇಲ್ಯೂರ್ ಆಗಕ್ಕೆ ಶುರು ಮಾಡಿದರೆ ಇಡೀ ಶರೀರದಲ್ಲಿ ಇರುವಂತಹ 60 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆಯಿಂದ ಸುಸ್ತು ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಕೋಪ ಮಾಡ್ಕೊಂಡವ್ರಿಗೆ ಕೇಳಿ ಹೇಗಿದ್ದೀರಿ ಅಂತ ಕೇಳಿ ನಮ್ಮ ಹಾಗೆ ನಗುತ್ತಾ ಚೆನ್ನಾಗಿದ್ದೀನಿ ಅಂತಂದಲ್ಲ, ಅವರು ಅಯ್ಯೋ ಸಾಕಾಗಿದ್ದೀರಿ, ಸಾಕಾಗೋಗ್ಬಿಟ್ಟಿದ್ದು, ಜೀವನನೇ ಸಾಕಾಗಿದೆ ಅಂತ. ಯಾಕೆ ಅಂತಂದರೆ ಇದನ್ನ ಇವತ್ತು ವೈಜ್ಞಾನಿಕವಾಗಿ ನಾವು ಬ್ರೇನ್, ಹಾರ್ಟ್ ಆ್ಯಂಡ್ ಬಾಡಿ ಆಕ್ಸಸ್ ಅಂತೀವಿ. ಅಂದರೆ ಮೆದುಳಿನಲ್ಲಿ ಏನು ಪರಿಣಾಮ ಆಗುತ್ತೋ ಅದರ ಪರಿಣಾಮ ಹೃದಯದ ಮೇಲಾಗುತ್ತೆ. ಹೃದಯದ ಮೇಲೆ ಪರಿಣಾಮ ಆದಾಗ ಹೃದಯದ ಮಿಡಿತ ಕಡಿಮೆ ಆಗಿ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿ ಅವ್ರಿಗೆ ಸುಸ್ತು 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 ಅಂತಂತಾರೆ. ಆದರೆ ಯಾರು ಬಸವ ತತ್ವದ ಪ್ರಕಾರ ಶಿವನ ಧ್ಯಾನವನ್ನು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಸುಸ್ತು ಅನ್ನೋದು ಆಗೋದೇ ಇಲ್ಲ. ಅವರಲ್ಲಿ ಚೈತನ್ಯ ಹೆಚ್ಚಾಗುತ್ತೆ. ಅದಕ್ಕೆ ಕೋಪ ಮಾಡ್ಕೊಂಡವ್ರಿಗೆ ಪ್ಯಾರಲಿಸಿಸ್ ಮಾಡ್ಕೊಂಡು ಬಂದವ್ರು ಹೇಳ್ತಾ ಇದ್ದೇವೆ, ಹೆಂಡತಿ ಬೈತಾ ಇಲ್ಲ, ಹೆಂಡತಿ ಹೊಡಿತಾ ಇಲ್ಲ, ಹೆಂಡತಿ ಒದಿತಾ ಇಲ್ಲ. ಯಾಕೆ ಅಂತಂದರೆ ಕೋಪ ಮಾಡಿಕೊಂಡು ಅದಕ್ಕೆಲ್ಲ ಸಿಟ್ಟು ಹೆಂಡತಿ ಮೇಲೆ ಇಲ್ಲ ಮಕ್ಕಳ ಮೇಲೆ. ಆದರೆ ಕೋಪ ಪಾಪದ ನೆಲೆಗಟ್ಟು ಅಂತ ಹೇಳ್ತಾರೆ. ಇದು ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಯಾರು ಸಿಟ್ಟು ಸೊಪ್ಪು ಸೇಡನ್ನ ಇಟ್ಕೊಳ್ತಾರಲ್ಲ ಅವರಿಗೆ ಬ್ಲಡ್ ಪ್ರೆಷರು, ಡಯಾಬಿಟಿಸು ಬರೋದು ಹೆಚ್ಚು ಅಂತ ಗೊತ್ತಾಗಿರೋದ್ರಿಂದ ಅವುಗಳಿಗೆ ಹೃದಯಾಘಾತ ಮತ್ತು ಹಾರ್ಟ್ ಅಟ್ಯಾಕ್ ಆಗೋದು ಕೂಡ ಹೆಚ್ಚು ಅಂತ ಗೊತ್ತಾಗಿದೆ. ಹಾಗಾಗಿ ಇವತ್ತು ಈ ಕ್ರೋಧ ಅನ್ನೋದನ್ನು ಬಿಡಬೇಕು. ಇಲ್ಲೇ ಇದೆ ನಮಗೆ ರೋಗಗಳು ತಪ್ಪಿದ್ದಲ್ಲ ಅಂತ. ಇನ್ನು ಲೋಕ ಬೇಕು ಭಕ್ತಿ ಲಾಭ ಇಲ್ಲೋದೆಂದು ಇವತ್ತು ಲೋಕ ಎಷ್ಟಾಗೋಗ್ಬಿಟ್ಟಿದೆ ಅಂದರೆ ಲೋಭಿಗಳ ಸಂಖ್ಯೆ ವಿಪರೀತ ಆಗೋಗ್ಬಿಟ್ಟಿದೆ. ಅದರ ಜೊತೆಗೆ ಭ್ರಷ್ಟಾಚಾರ ಕೂಡ ಹೆಚ್ಚಾಗಿದೆ. ಈಗ ನಾವು ಆರೋಗ್ಯ ಅಂತಂದರೆ ಕೇವಲ ಒಬ್ಬ ವ್ಯಕ್ತಿಯ ಆರೋಗ್ಯ ಅಷ್ಟೇ ಅಲ್ಲ, ಸಮಾಜದ ಆರೋಗ್ಯವನ್ನು ಕೂಡ ನಾವು ಶರಣರು ತೋರಿಸ್ಕೊಟ್ಟು. ಹಾಗಾಗಿ ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ಮುಟ್ಟಿದರೆ ನಿಮ್ಮ ಆಣೆ ಪ್ರಮತರ ಆಣೆ ಅಂತ ನಮ್ಮ ಸತ್ಯಕ್ಕೆ ಹೇಳ್ತಾರೆ. ಇವತ್ತಿಗೆ ಎಲ್ಲರೂ ಕೂಡ ಕಲಿಯಬೇಕಾದಂಥದ್ದು ಆ ಸತ್ಯಕ್ಕನ ಒಂದು ವಚನದಿಂದ ಭ್ರಷ್ಟಾಚಾರ ಮುಕ್ತವಾದಂಥ ಭಾರತ ಆಗಬೇಕು. ನಮ್ಮ ಭಾರತ ಶ್ರೇಷ್ಠ ಭಾರತ ಆಗಬೇಕು ಅಂತಂದರೆ ಸಮಾಜದ ಸ್ವಾಸ್ಥ್ಯ ಕೂಡ ಬಹಳ ಮುಖ್ಯ ಆಗುತ್ತೆ. ಲೋಭ ಮೋಹದಿಂದ ದೂರ ಆಗಬೇಕು. ಮೋಹ ಬೇಕು ಪ್ರಸಾದ ಬೇಕೆನಿಸುವಂತೆ ಅಂತಂದಾಗ ಈ ಮೋಹ ಅತಿಯಾದಾಗ ಏನಾಗುತ್ತೆ, ಡ್ರಗ್ ಅಡಿಕ್ಷನ್ಸು, ಆಲ್ಕೋಹಾಲ್ ಅಡಿಕ್ಷನ್ಸು, ಟೊಬ್ಯಾಕೋ ಅಡಿಕ್ಷನ್, ಈ ಎಲ್ಲ ಅಡಿಕ್ಷನ್ ಬರದೆ ಈ ಮೋಹ ಹೆಚ್ಚಾದಾಗ. ಇನ್ನು ಮದ ಮತ್ಸರ ಉಳ್ಳವರಿಗೆ ಹೃದಯ ಶುದ್ಧ ಎಲ್ಲಿರುತ್ತೆ ಅಂತ. ಈ ಮದ ಮತ್ಸರಗಳು ಹೇಗಿದೆ ಅಂತಂದರೆ ಎಲ್ಲಿ ನೋಡಿದಲ್ಲೆಲ್ಲ ಹೊಟ್ಟೆ ಕಿಚ್ಚು ಹೆಚ್ಚಾಗಿದೆ. ನಮ್ಮ ಕನ್ನಡದ ಪದ ಎಷ್ಟು ಚೆನ್ನಾಗಿದೆ ನೋಡಿ, ಹೊಟ್ಟೆ ಕಿಚ್ಚು ಅಂತಂತೀವಿ. ಯಾಕಂದರೆ ಹೊಟ್ಟೆ ಅದು ಕಿಚ್ಚು ಜಾಸ್ತಿ ಆದಾಗ ಹೊಟ್ಟೆ ಗುಡಿ ಬರುತ್ತೆ. ಇವತ್ತು ಅಸಿಡಿಟಿಗೆ ಆಗಕ್ಕೆ ಕಾರಣ ಈ ಮಾನಸಿಕ ನೆಗೆಟಿವ್ ನಕಾರಾತ್ಮಕ ಚಿಂತನೆಗಳು ಅಂತ ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಒಂದು ಪ್ಯಾಬ್ಲೋಸ್ ಕೌಚ್ ಅಂತ 9 ವರ್ಷದ ಹುಡುಗ, ಅವನು ದ್ವೇಷ ಮಾಡಿಕೊಂಡು ರೋಷದಿಂದ ಹೋಗಾಡಿದಾಗ ಅವನ ಹೊಟ್ಟೆಯಲ್ಲಿ 1/2 ಲೀಟರ್ನಿಂದ 1.5 ಲೀಟರು
ಕೇಳಿದ್ರೆ ಇನ್ನೂ ಎಸಿಡಿಟಿ, ಹೊಟ್ಟೆ ಉರಿಗೆ ಅಂತಾರೆ. ಯಾರು ನೋಡ್ಕೊಂಡು ಹೊಟ್ಟೆ ಉರಿತಾ ಇದೆ ಅಂತ ಗೊತ್ತಾಗ್ತದೆ. ನನಗಂತೂ ಇಲ್ಲಿವರೆಗೂ ಹೊಟ್ಟೆ ಉರಿ ಬಂದಿಲ್ಲ. ಯಾಕೆ ಇನ್ನೊಬ್ರು ನೋಡ್ಕೊಂಡು ಹೊಟ್ಟೆ ಉರಿಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ನಿಜವಾಗ್ಲೂ ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ಆರನ್ನ ಯೋಗ್ಯವಾಗಿ ಇಟ್ಕೊಳ್ಬೇಕು. ಒಂದ್ಸಲ ನಯನದಲ್ಲಿ ಮನೆ ಅಂಗಳದಲ್ಲಿ ಅಂತ ಸಾಹಿತಿಗಳನ್ನ ಕರೆದಾಗ ನನ್ನನ್ನು ಅವಳು ಮುಖ್ಯ ಕರೆದಿದ್ರು. ವೈದ್ಯರು ಅಂತಂದಾಗ ಪ್ರಶ್ನೆ ಕೇಳೋದು ವೈದ್ಯರ ವೃತ್ತಿಯಲ್ಲೇ ಕೇಳ್ತಾರಲ್ವ. ಹಾಗಾಗಿ ನಾನು ಉತ್ತರ ಕೊಟ್ಟು ಮನೆಗೆ ಬಂದಿದ್ದೇನೆ. ಮಾರನೇ ದಿನ ಬೇರೆ ಸ್ವಾಮಿಗಳು ಫೋನ್ ಮಾಡಿಬಿಟ್ಟು 7 ಗಂಟೆಗೆ ಫೋನ್ ಮಾಡಿದ್ದಾರೆ ಬೆಳಿಗ್ಗೆ. ಅಮ್ಮಯ್ಯ ಇದನ್ನ ಪೇಟೆಂಟ್ ತಗೊಂಡಿದ್ದೀರಾ ಅಂತಂದ್ರು. ನನಗೆ ಅರ್ಥ ಆಗಿಲ್ಲ ಏನು ಅಂತ. ಏನು ಬುದ್ಧಿ ಅಂತಂದೆ. ಅಲ್ಲಮ್ಮ ಪೇಪರ್ನಲ್ಲಿ ಬಂದಿದೆಯಲ್ಲ ಆಧುನಿಕ ಅರಿಷಡ್ವರ್ಗಗಳನ್ನಂತ, ಅದನ್ನ ನೀವು ಪೇಟೆಂಟ್ ತಗೊಂಡಿದ್ದೀರಾ. ನೀವು ಪೇಟೆಂಟ್ ತಗೊಳ್ದಿದ್ರೆ ನಾವು ನಮ್ಮ ಉಪನ್ಯಾಸದಲ್ಲಿ ಹೇಳ್ತೀವಿ ಅಂತಂದ್ರು. ನಾನು ಖಂಡಿತ ಹೇಳಿ ಬುದ್ಧಿ ಅಂತಂದೆ. ನಾನು ಏನು ಹೇಳಿದ್ದೆ ಅಂದರೆ, ಮನಸ್ಸನ್ನು ಕೆಡಿಸುವಂತಹ ಸಿಟ್ಟು, ಸೊಪ್ಪು, ಸೇಡು ಈ ಮೂರನ್ನ ನಿಯಂತ್ರಣ ಮಾಡಿಕೊಳ್ಬೇಕು. ಶರೀರವನ್ನು ಕೆಡಿಸುವಂತಹ 3 ಬಿಳೆ ವಿಷಗಳು ಉಪ್ಪು, ಸಕ್ಕರೆ ಮತ್ತು ಮೈದಾ. ಈ ಮೂರನ್ನ ಬಳಸದೇ ಇದ್ರೆ ಆರೋಗ್ಯ ತಾನಾಗೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇದನ್ನ ನಾವು ಹೇಳ್ಬೋದಾ ಅಂತ ಹೇಳಿದ್ರು. ಹಾಗಾಗಿ ನಾವು ಯಾವತ್ತೂ ಕೂಡ ಉತ್ತಮವಾದಂತಹ ಬದುಕನ್ನು ನಡೆಸಬೇಕು ಅಂತಂದ್ರೆ ಆರೋಗ್ಯ ಬಹಳ ಚೆನ್ನಾಗಿರಬೇಕು. ಈ ಆರೋಗ್ಯ ಅಂತಂದ್ರೆ ಎಲ್ಲರೂ ಏನನ್ಕೊಳ್ತಾರೆ, ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಪರಿಸರ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಅಂತ ಜನ ಹೇಳ್ತಾರೆ. ಆದರೆ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂತಂದ್ರೆ ಇದು ಯಾವುದನ್ನು ಹೇಳೋದಿಲ್ಲ. ಸೂಕ್ಷ್ಮವಾಗಿ ಅವ್ರೇನು ಹೇಳ್ತಾರೆ ಅಂದ್ರೆ, ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಫಲಕಾರಿ ಜೀವನ ನಡೆಸುವಂತ ಸಾಮರ್ಥ್ಯ ಇರುತ್ತೋ ಅವರು ಆರೋಗ್ಯವಂತರು ಅಂತ. ಇದನ್ನ ಬಸವಣ್ಣನವರು ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಕರೆದರು. ಅಂದ್ರೆ ಏನು? ವರ್ಕ್ ಈಸ್ ವರ್ಷಿಪ್ ಅನ್ನೋದು ಪಾಶ್ಚಾತ್ಯರು. ವರ್ಕ್ ಅಂದ್ರೆ ಏನು? ಹೊಟ್ಟೆಪಾಡಿಗೆ ಕೆಲಸ ಮಾಡ್ತೀವಿ. ಹೊಟ್ಟೆಪಾಡಿಗೆ ಕೆಲಸ ಮಾಡಿದಾಗ ಏನಾಗುತ್ತೆ? ಲಂಚ, ವಂಚನೆ, ಅದರಲ್ಲಿ ಹಣ ಮಾಡೋದು, ಮೋಸ ಮಾಡೋದು ಎಲ್ಲ ಬರುತ್ತೆ. ಆದರೆ ಕಾಯಕ ಅಂತಂದ್ರೆ ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ದುಡಿಯೋದು ಕಾಯಕ. ಅಲ್ಲಿ ಲಂಚ, ವಂಚನೆ ಯಾವುದೂ ಬರೋದಿಲ್ಲ. ಅದು ಸತ್ಯ ಶುದ್ಧವಾದಂಥ ಕಾಯಕ ಇರುತ್ತೆ. ಆ ಕಾಯಕ ಮಾಡಿದಾಗ ನಮಗೆ ದ್ರವ್ಯ ಎಲ್ಲಿ ನೋಡಿದೆಲ್ಲ ಕೂಡ ಸಿಕ್ಕುತ್ತೆ. ಇದನ್ನ ನಮ್ಮ ಶರಣರು ಹೇಳ್ತಾರೆ, ಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನ. ಯಾರ ಮನಸ್ಸು ಶುದ್ಧ ಇರೋದಿಲ್ಲೋ, ಬಿಟ್ಟಿ ಭಾಗ್ಯಕ್ಕೆ ಕೈ ಕೊಡ್ತಾರೋ ಅಲ್ಲಿ ದಾರಿದ್ರ್ಯ ಇದ್ದೇ ಇರುತ್ತೆ. ಆದರೆ ಚಿತ್ತ ಶುದ್ಧವಾಗಿ ಕಾಯಕ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದರಂತ ಲಕ್ಷ್ಮಿ ತಾನಾಗಿ ಒಪ್ಪೋಳಂತ. ಯಾರು ಸತ್ಯ ಶುದ್ಧ ಕಾಯಕ ಮಾಡಿ ನಾವು ಇನ್ನೊಬ್ಬರಿಗೆ ದಾಸೋಹ ಮಾಡುವಂತ ಕೊಡುವ ಕೈಗಳನ್ನು ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿ ಲಕ್ಷ್ಮಿ ತಾನಾಗೇ ಬರ್ತಾಳೆ ಅಂತ ಹೇಳ್ತಾರೆ. ಇದು ಇವತ್ತಿನ ವಿಶ್ವ ಆರೋಗ್ಯ ಸಂಸ್ಥೆಯ ಅದೇನು ಒಂದು ವ್ಯಾಖ್ಯಾನ ಇದೆಯಲ್ಲ ಆರೋಗ್ಯದ, ಅದಕ್ಕಿಂತ ಒಂದು 3 ಪಟ್ಟು ಉತ್ತಮ ನಮ್ಮ ಶರಣರ ಕಲ್ಪನೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಹಾಗಾಗಿ ಇವತ್ತು ಯಾರೇ ಆಗಲಿ ಕೆಲಸ ದೊಡ್ಡದು ಸಿಕ್ಕಲ್ಲ. ಬಹಳ 1 ಲಕ್ಷ ಗಳಿಸೋದು, 1,000 ಗಳಿಸೋದು ಅಂತಲ್ಲ. ಯಾವುದೇ ಕೆಲಸ ಮಾಡಿದ್ರು ಕೂಡ ಸತ್ಯ ಶುದ್ಧವಾಗಿ ಮಾಡಬೇಕು. ಇದನ್ನ ನಮ್ಮ ಶರಣರು ಹೇಳ್ತಾರೆ, ಆಸೆಯಾಗಲಿ, ಕೃಷಿಯಾಗಲಿ, ವಾಚಕ ವಾಣಿಜ್ಯ ಮನಸ್ಸಿಯಾಗಲಿ ಮಾಡುವಲ್ಲಿ ಕೃಷಿ ಇಲ್ಲದಿರಬೇಕು ಅಂತ. ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಸುಳ್ಳು ಅಥವಾ ಮೋಸ, ಲಂಚ, ದಗ ಇರಬಾರ್ದು. ಆದರೆ ಇವತ್ತಿನ ಜನ ಶರಣ ಸಂಸ್ಕೃತಿಯನ್ನು ಬಿಟ್ಟು, ಶರಣರ ಸಾಹಿತ್ಯವನ್ನು ಬಿಟ್ಟು ತಮ್ಮ ದಾರಿಯಲ್ಲಿ ತಪ್ಪು ದಾರಿಯಲ್ಲಿ ಹೋಗ್ತಾ ಇರೋದ್ರಿಂದ ಇವತ್ತು ಎಲ್ಲ ನೋಡಿದರೆಲ್ಲ ಕೂಡ ಹೇಳಿದಂಗೆ ನಕಾರಾತ್ಮಕ ಚಿಂತನೆಗಳು ಬರೀ ಪೇಪರ್ಗಳಲ್ಲಿ, ಟಿವಿಗಳನ್ನಲ್ಲ, ಸಮಾಜದ ಎಲ್ಲ ಮನೆಗಳಲ್ಲೂ ಕೂಡ ಅದು ಹೆಚ್ಚಾಗಿದೆ. ಹಾಗಾಗಿ ಇವತ್ತು ನಮ್ಮ ಸಮಾಜ ಉತ್ತಮ ಆಗಬೇಕು ಅಂತಂದ್ರೆ ಶರಣ ಪರಿಕಲ್ಪನೆಯನ್ನು ನಾವು ಪಾಲಿಸಬೇಕಾಗುತ್ತೆ. ಉದಾಹರಣೆಗೆ ಒಂದು ಸಲ ಹೇಳ್ತಾ ಇದ್ದೀನಿ, ಪುಸ್ತಕದ ಅಂಗಡಿಗಳಿಗಿಂತ ಸರಾಯಿ ಅಂಗಡಿಗಳೇ ಹೆಚ್ಚಾಗಿದೆ ಅಂತ. ಇದನ್ನು ನಮ್ಮ ಶರಣರು ಹೇಳ್ತಾರೆ, ಮದ್ಯಪಾನವು ಮಾಡಿ ಇದ್ದುದನ್ನೆಲ್ಲ ನೀತಿ ಬಂದು ಸದ್ದಡೆಯಿರುವಂತ ವ್ಯಸನದಲ್ಲಿ ಈ ದೇಹ ಮಸಳವನ್ನು ಕಾಣುವುದು. ವ್ಯಸನ ಬಿಟ್ಟು ಹಸನಾಗಿ ದುಡಿದರೆ ನಿಜಕ್ಕೂ ಆತನ ವ್ಯಸನಗಳಿಂದ ಸಾಧ್ಯ ಅಂತ ಹೇಳ್ತಾರೆ. ಇವತ್ತಿಗೆ ದುರಭ್ಯಾಸಗಳಿಂದ, ದುಶ್ಚಟಗಳಿಂದ ಜನರು ಹಾಳಾಗ್ತಾ ಇದ್ದಾರೆ.
ನಾವು ಉತ್ತಮರಾಗ್ತೀವಿ ಅಂತ ಹೇಳ್ಬೋದು. ಇನ್ನು ಕಾಯಕ ಅಂತಂದರೆ ಬೆವರು ಸುರಿಸಿ ಶ್ರಮದಿಂದ ಕೆಲಸ ಮಾಡೋದು. ಇವತ್ತಿಗೆ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಶ್ರಮಜೀವಿಗಳಾಗದೆ ಆಲಸ್ಯಗಳಾಗಿರ್ತಾರಲ್ಲ ಅವರಿಗೆ ಹಾರ್ಟ್ ಅಟ್ಯಾಕು 50% ಹೆಚ್ಚು ಅಂತ ಗೊತ್ತಾಗಿದೆ. ಇವತ್ತು ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಗಿ ಮಲಗದಲ್ಲೇ ಸಾಯಕ್ಕೆ ಕಾರಣ ಏನಂತಂದರೆ ಒಂದು ದುರಭ್ಯಾಸ, ಎರಡನೇದು ಆಲಸ್ಯಗಳಾಗಿರೋದು. ಈ ಆಲಸ್ಯ ಯಾರಿಗೆ ಇರುತ್ತಲ್ಲ ಅವರು ಯಾವಾಗಲೂ ಕೂಡ ಸ್ಥೂಲಕಾಯರಾಗ್ತಾರೆ. ಆ ಸ್ಥೂಲಕಾಯ ಆದಾಗ ಅವರ ಆರೋಗ್ಯ ಚೆನ್ನಾಗಿ ಇರೋದಿಲ್ಲ. ಹಾಗಾಗಿ ಈ ಸ್ಥೂಲಕಾಯನ್ನು ಹೋಗಬೇಕು ಅಂತಂದರೆ ಅವರು ಮನಸ್ಸಿನ ದುಗುಡವನ್ನು ಕಡಿಮೆ ಮಾಡಿಕೊಂಡು ಆಹಾರದ ಮೇಲೆ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ. ಇದನ್ನು ಅಕ್ಕ ಮಹಾದೇವಿ ಅದ್ಭುತವಾಗಿ ಹೇಳ್ತಾರೆ. ಆಹಾರವ ತಿಳಿದು ಮಾಡಿರಲ್ಲ, ಆಹಾರವ ತಿಳಿದು ಮಾಡಿ, ಆಹಾರದಿಂದ ವ್ಯಾಧಿಯನ್ನು ಬರೆಯುವುದಿಲ್ಲ, ಆಹಾರದಿಂದ ನಿದ್ರೆ, ನಿದ್ರೆಯಿಂದ ತಾಮಸ, ಅಜ್ಞಾನ ಮೈಮರಿವು, ಅಜ್ಞಾನದಿಂದ ಕಾಮವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯು ವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತರುವುದಾದ ಕಾರಣ ಕಾಯದ ಅತಿ ಪೋಷಣೆ ಬೇಡ, ಅತಿ ಪೋಷಣೆ ಮೃತ್ಯು. ಆದರೆ ಇವತ್ತಿಗೆ ಏನಾಗಿದೆ ಅಂತಂದ್ರೆ, ನೀವು ನೋಡಿ ಮನೆಯಲ್ಲಿ ಅಡುಗೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಜನ. ತಾಯಿಯಂದ್ರು ಅಡುಗೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ, ಎಲ್ಲ ತರಿಸ್ಕೊಳ್ಳೋದು, ಇಲ್ಲ ದರ್ಶನಕ್ಕೆ ಹೋಗಿ ನಿಂತ್ಕೊಳ್ತಾರೆ. ಎಷ್ಟು ಹೆಚ್ಚು ಕ್ರೌಡು, ಹೆಚ್ಚು ಜನ ಇರೋದು ಅಂತಂದ್ರೆ ಒಂದು ಸರಾಯಿ ಅಂಗಡಿ ಬಿಟ್ಟರೆ ಹೋಟೆಲ್ಗಳು. ಅಂದರೆ ಮನೆಯಲ್ಲಿ ಸಾತ್ವಿಕ ಆಹಾರದ ಪರಿಕಲ್ಪನೆಯನ್ನು ಬಿಟ್ಟೇ ಬಿಟ್ಟಿದ್ದಾರೆ. ಆದರೆ ನಮ್ಮ ಶರಣರು ಪದಾರ್ಥವನ್ನು, ಪ್ರಸಾದವನ್ನು ಮಾಡಿ ಆ ಪ್ರಸಾದವನ್ನು ಪ್ರತಿಯೊಂದು ಸಲ ತುತ್ತಿ ಒಂದು ಸಲ ಶಿವ ಅಂತ ಸೇವಿಸಬೇಕು ಅಂತಂದ್ರು. ಹಾಗೂ ಸೇವಿಸಿದಂಥ ಪ್ರಸಾದದಿಂದ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಆದರೆ ಇವತ್ತು ಜನ ಸಿಕ್ಕಲ್ಲಿ ಸಿಕ್ಕಾಪಟ್ಟೆ ತಿನ್ಕೊಂಡು ಸ್ಥೂಲಕಾಯರಾಗಿ ಸಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಸ್ಥೂಲಕಾಯಕ್ಕೆ ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್ ಅಂತೀವಿ. ಅಂದರೆ 5 ಮಾರಣಾಂತಿಕ ಕಾಯಿಲೆಗಳಿಗೆ ಈ ಸ್ಥೂಲಕಾಯ ಕಾರಣ ಅಂತ. ಇದನ್ನೇ ಅಕ್ಕ ಮಹಾದೇವಿ ಅವತ್ತು ಅತಿ ಪೋಷಣೆ ಮೃತ್ಯು ಅಂತ ಹೇಳ್ತಾರೆ. ಯಾವುದು ಅಂತಂದರೆ ಡಯಾಬಿಟಿಸು, ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು ಮತ್ತು ಆಲ್ಝೈಮರ್ಸ್ ಡಿಸೀಸ್. ಈ 5 ಕೂಡ ಆಲ್ಝೈಮರ್ಸ್ ಅಂದರೆ ಅರುಳುಗಳ ಇರ್ಬೋದು. ಈ 5 ಡಿಸೀಸಸ್ಸು ಬರದೆ ಈ ಸ್ಥೂಲಕಾಯದಿಂದ, ಆ ಸ್ಥೂಲಕಾಯ ಬರದೆ ಮಿತಿ ಮೀರಿ ತಿನ್ನೋದ್ರಿಂದ, ಮಿತಿ ಮೀರಿ ತಿನ್ನೋದೇ ಮಾನಸಿಕ ಒತ್ತಡದಿಂದ. ಹಾಗಾಗಿ ಎಲ್ಲವೂ ಹೋಗಬೇಕು ಅಂತಂದರೆ ಅಕ್ಕ ಮಹಾದೇವಿ ಹೇಳಿದಾಗೆ ಆಹಾರವನ್ನು ಕಿಡಿ ಮಾಡಿಕೊಳ್ಬೇಕು. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬಹುರೂಪಿ ಚೌಡಯ್ಯ ಹೇಳ್ತಾರೆ, ಮಿತ ಭೋಜನ ಮಿತ ವಾಕು ಮಿತ ನಿದ್ರೆಯ ಮಾಡಿರನ್ನ, ಯೋಗ ಸಿದ್ಧಿ ಬೇಗ ಪಡೆ ಅತ್ಯಾಹಾರ, ನಿದ್ರೆ ವ್ಯವಹಾರ, ಲೇಖನ ಕ್ರಿಯ ಜ್ಞಾನಿನಾಥ ಅಳಿಯದಂತೆ ಉಳಿಸಿಕೊಳ್ಳಿರನ್ನ, ಯೋಗ ಸಾಧ್ಯವಾದ ಉತ್ಪನ್ನಕ್ಕ ಅಂತ ಬಹುರೂಪಿ ಚೌಡಯ್ಯ ಹೇಳ್ತಾರೆ. ಇಲ್ಲಿ ನಿದ್ರೆ ಅಂತಂದಾಗ ಇವತ್ತಿಗೆ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಅತಿ ಕಡಿಮೆ ನಿದ್ರೆ ಮಾಡ್ತಾರಲ್ಲ ಇವತ್ತಿನ ವಿದ್ಯಾರ್ಥಿಗಳು, ಯುವಕರು ರಾತ್ರಿಯೆಲ್ಲ ವೀಡಿಯೋ ಗೇಮ್ ಮಾಡಿಕೊಂಡು ನಿದ್ರೆಯಿಂದಲೇ ಮುಂದೆ ಬ್ರೇಕಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಂದು ಅರಿತ್ಮಿಯ ಆಗಿಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾಯ್ತಾ ಇದ್ದಾರೆ. ಇದು ಕಡಿಮೆ ನಿದ್ರೆ ಮಾಡೋದ್ರಿಂದ. ಯಾರು ಮಿತಿಮೀರಿ ಮಲಗ್ತಾರಲ್ಲ ಅವರು ಕೂಡ ಬೇಗನೆ ಸಾಯ್ತಾರೆ. ಹಾಗಾಗಿ ಇಲ್ಲಿ ಮಿತ ಭೋಜನ, ಮಿತವಾಗೂ ಮಿತ ನಿದ್ರೆ, 3 ಮಿತವಾಗಿ ಹಿತವಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯೋಗ ನಿದ್ರೆಯನ್ನು ಮಾಡಿಕೊಂಡು ಯಾರು ಇರ್ತಾರಲ್ಲ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಇದರ ಮುಂದೆ ಸರ್ವಜ್ಞ ಹೇಳ್ತಾನೆ, ಅಕ್ಕಿಯ ಉಣ್ಣುವನು ಹಕ್ಕಿ ಅಂತ ಆಡುವುದು, ಸಿಕ್ಕುತ್ತ ರೋಗದಲ್ಲಿ ರೊಕ್ಕವನ್ನು ವೈದ್ಯರಿಗೆ ಇಕ್ಕುತ್ತಿರುವನು ಸರ್ವಜ್ಞ. 3 ಹೊತ್ತು ಚಿತ್ರಾನ್ನ, ಮೊಸರನ್ನ, ಹುಳಿಯನ್ನ, ಅನ್ನ 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 ಅಂತ ಯಾರು ತಿಂತಾ ಇರ್ತಾರಲ್ಲ ಅವರಿಗೆ ಡಯಾಬಿಟಿಸ್ ಕಂಟೆಂಟ್ ಗೊತ್ತೇ. ಯಾಕಂದರೆ ಅಕ್ಕಿ ಅನ್ನೋದಿದೆಯಲ್ಲ ಹೈ ಗ್ಲೈಸಿಮಿಕ್ ಇಂಡೆಕ್ಸು, ಅದರಿಂದ ಅವರು ಇಕ್ಕುತ್ತಲಿರುವುದು ವೈದ್ಯರಿಗೆ ರೊಕ್ಕವನ್ನು ಅಂತ ಸರ್ವಜ್ಞ ಹೇಳ್ತಾರೆ. ಹಾಗಾಗಿ ಅದನ್ನು ಬಿಟ್ಟು ನಾವು ಸಿರಿಧಾನ್ಯಗಳನ್ನು ಎಲ್ಲವನ್ನು ತಗೊಳ್ಬೇಕು. ಮುಂದೆ ಹೇಳ್ತಾನೆ, ಜೋಳವನ್ನು ತಿನ್ನುವುದು ತೋಳದಂತಾಗುವುದು, ಬೇಳೆಲ್ಲವನ್ನು ನುಗ್ಗುವನು ಬಹುಕಾಲ ಮಾಡುವುದು ಸರ್ವಜ್ಞ ಅಂತ. ಈಗ ಮಠದಲ್ಲಿ ಪ್ರಸಾದ ನೋಡಿ, ಬೇಳೆ ಪಾಯಸ, ಬೆಲ್ಲದಲ್ಲಿ ಮಾಡುವಂಥ ಪಾಯಸ ಕೊಡ್ತಾರೆ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದಕ್ಕೆ ತುಪ್ಪ ಹಾಕ್ತಾರೆ, ತುಪ್ಪ ಬ್ರೈನ್ ಸೆಲ್ಸ್ಗೆ ಭಾಳ ಒಳ್ಳೆಯದು.
ನಮ್ಮ ನರಮೆಯಲ್ಲಿ ಇರುವಂತಹ ಮೈಲಿನ್ ಶೀಟ್ಗೆ ಅದು ವೈಟಮಿನ್ ಎ ಡಿ ಇ ಕೆಗೆ ಬೇಕೇ ಬೇಕಾದಂಥದ್ದು. ಹಾಗಾಗಿ ಮಠದ ಪ್ರಸಾದ ತಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ಹೊಟ್ಟೆ ಕೂತ್ಕೊಂಡು ಸಂತೃಪ್ತಿಯಿಂದ ಸ್ವಲ್ಪ ಮಾತ್ರ ತಗೊಳ್ತೀವಿ, ನಾವು ಹೆಚ್ಚಾಗಿ ತಿನ್ನೋಕೆ ಹೋಗೋದಿಲ್ಲ. ಆದರೆ ಇವತ್ತು ತಿನ್ನೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ದುಡಿಯುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದನ್ನು ಸರ್ವಜ್ಞ ಹೇಳ್ತಾನೆ, ಒಮ್ಮೆ ಉಂಡವ ಯೋಗಿ, ನಿಮ್ಮೆ ಉಂಡವ ಭೋಗಿ, ಮೂಮೆ ಉಂಡವ ರೋಗಿ, ನಾಲ್ವೆ ಉಂಡವನನ್ನು ಸುಮ್ಮನೆ ಹೊತ್ತುಕೊಂಡು ಹೋಗಿ ಸರ್ವಜ್ಞ ಅಂತ ಹೇಳ್ತಾರೆ. ಸೊ ಒಂದು ಕಡೆ ತಿನ್ನೋದು ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆಗೆ ಕಾಮಕ್ರೋಧಗಳು ಹೆಚ್ಚಾಗ್ತಾ ಇದೆ. ಅದಕ್ಕಿಂತ ಮಿಗಿಲಾಗಿ ಇವತ್ತು ಜನ ಅನಾರೋಗ್ಯದಿಂದ ಸಾಯಕ್ಕೆ ಕಾರಣ ಆಗ್ತಾ ಇರೋದು ಮಾನಸಿಕ ಒತ್ತಡ, ದುಗುಡ, ಮನಸ್ಸಿಗೆ ಬೇಜಾರಾಗಿರೋದು. ಇದಕ್ಕೆ ನಾವು ಚಿಂತೆ ಅಂತೀವಿ. ಚಿಂತೆಗೂ ಕೇವಲ ಒಂದು ಸ್ವಲ್ಪ ವ್ಯತ್ಯಾಸ ಮಾತ್ರ. ಚಿಂತೆ ಅದನ್ನ ಬದುಕಿದವರನ್ನ ಸುಡುತ್ತೆ, ಚಿತೆ ಕೇವಲ ಸತ್ತವರನ್ನ ಸುಡುತ್ತೆ. ಹಾಗಾಗಿ ಇವತ್ತು ಚಿಂತೆಯಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನ ಅಂಬಿಗರ ಚೌಡಯ್ಯ ಹೇಳ್ತಾರೆ, ಬಡತನಕ್ಕೆ ಉಂಗುವ ಚಿಂತೆ, ಉಡಲಾದರೆ ಉಳುವ ಚಿಂತೆ, ಉಡಲಾದರೆ ಉಳುವ ಚಿಂತೆ, ಬಿಡಲಾದರೆ ಹೆಣ್ಣಿನ ಚಿಂತೆ, ಹೆಣ್ಣಿಲಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕುವ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತೆ ಹಲವು ಚಿಂತೆಯಲ್ಲಿ ಇರುವವರನ್ನು ಕಂಡರು, ಶಿವನ ಚಿಂತೆಯಲ್ಲಿರುವವರು ಒಬ್ಬರನ್ನು ಕಾಣನೆಂದಾದ ನಿಜ ಶಿವಾಚಾರ್ಯ ಅಂಬಿಗರ ಚೌಡಯ್ಯ ಅಂತ. ಅಂದ್ರೆ ಈ ಚಿಂತೆ ಅನ್ನೋದು ಒಂದು ಸರಮಾಲೆ ಅನ್ನೋದಕ್ಕಿಂತ ಹನುಮಂತನ ದಾರಿ ಥರ ಬೆಳೀತಾನೆ ಹೋಗ್ತಾರೆ. ಇಲ್ಲವರು ಚಿಂತೆ ಮಾಡ್ತಾರೆ, ಇಲ್ಲವರು ಚಿಂತೆ ಮಾಡ್ತಾರೆ. ಎಲ್ಲ ಇಲ್ಲೂ ಕೂಡ ಎಲ್ಲಿ ಕಳೆದು ಬಂದು ಕಟ್ಕೊಂಡು ಹೋಗ್ತಾರೋ, ಇಡೀ ರೇಡ್ ಆಗುತ್ತೋ, ಎಲ್ಲಿ ಅರೆಸ್ಟ್ ಮಾಡ್ತಾರೋ ಅಂತ ಆ ಚಿಂತೆ. ಸೊ ಇದ್ದವ್ರಿಗೂ ಚಿಂತೆ, ಇದ್ದವ್ರಿಗೂ ಚಿಂತೆ, ಎಲ್ಲರಿಗೂ ಚಿಂತೆ ಆಗೋಗ್ಬಿಟ್ಟಿದೆ. ಚಿಂತೆ ಅನ್ನೋದಕ್ಕೆ ಒಂದು ಉದಾಹರಣೆ, ಗಂಡ ಹೆಂಡತಿ ನನ್ನ ಹತ್ರ ಒಂದ್ಸಲ ಬಂದಿದ್ದು. ಗಂಡನ ಕಂಪ್ಲೇಂಟ್ ಹೆಂಡತಿ ಹೇಳ್ತಾರೆ, ಹೆಂಡತಿ ಕಂಪ್ಲೇಂಟ್ ಗಂಡ ಹೇಳ್ತಾ ಇದ್ದಾರೆ. ಆವಾಗ ನೋಡಿದ ಕ್ಷುಲ್ಲಕ ಅವ್ರಿಗೇನು ಅಂತಂದ್ರೆ, ಡಾಕ್ಟರ್ ಅಂತ ಕೇಳಿಸ್ಬಿಟ್ರೆ ತಾವು ಹೇಳೋದ್ರಿಂದ ಡಾಕ್ಟರ್ ಹೇಳಿದ್ರೆ ನಮ್ಮ ಮಾತು ಕೇಳ್ತಾರೆ ಅಂತ ಹೆಂಡತಿ ಅಂದ್ರೆ ಗಂಡನಿಗೆ ಡಾಕ್ಟರ್ ಹತ್ರ ಕೇಳಿಸ್ಬೇಕು ಅಂತ. ಅವ್ರು ಹೇಳಿದ್ದಕ್ಕೆಲ್ಲ ಅಯ್ಯೋ ತಲೆ ಹಚ್ಕೋಬೇಡ್ರಿ, ಅಯ್ಯೋ ತಲೆ ಹಚ್ಕೋಬೇಡ್ರಿ, ಅಯ್ಯೋ ತಲೆ ಹಚ್ಕೋಬೇಡ್ರಿ, ಒಂದು 10 ಸಲ ತಲೆ ಹಚ್ಕೋಬೇಡ್ರಿ ಅಂತ ಹೇಳಿ ಪರೀಕ್ಷೆ ಮಾಡಿ, BP ನೋಡಿ, ಎಕ್ಸಾಮಿನ್ ಮಾಡಿ ಪ್ರಿಸ್ಕ್ರಿಪ್ಷನ್ ಬರೀಬೇಕಾದ್ರೆ ಹೆಂಡತಿ ಸುಮ್ಮನೆ ಇರೋದು ಬಿಟ್ಟು, ಡಾಕ್ಟ್ರೇ ಸ್ವಲ್ಪ ಹೇಳಿ ಇವ್ರಿಗೆ ಊಟ ಹಾಕಿ ಫಸ್ಟ್ ಹೋಗ್ತಾರೆ ಅಂತ. ನಾನು ಅಯ್ಯೋ ತಲೆ ಹಚ್ಕೋಬೇಡಿ ಅಂತಂದೆ. ಆ ಗಂಡ ಅಯ್ಯೋ ಎಲ್ಲಾದ್ರೂ ತಲೆ ಹಚ್ಕೊಳಕ್ಕಾಗತ್ತ ಅಂತ. ನಾನು ಅದನ್ನು ತಲೆ ಹಚ್ಕೊಳ್ಳಿ ಅಂತಂದಿಲ್ಲ, ಆ ಚಿಂತೆಯನ್ನು ಬಿಡಿ ಅಂತಂದೆ. ಆವಾಗ ಯೋಚನೆ ಮಾಡಿದ್ರೆ, ತಲೆಗೆ ಏನಾದರೂ ಹೋದ್ರೆ ನೀವು ಶಾಂಪು, ಸೀಗೆಕಾಯಿ, ರಕ್ತಕಾಯಿ ಎಲ್ಲ ಹಾಕಿ ತೊಳ್ಕೊಳ್ಬೋದು. ಆದರೆ ತಲೆ ಒಳಗಡೆ ಕೂಡ ಬಿಟ್ಕೊಂಡಿರ್ತೀರಲ್ಲ, ಅದನ್ನ ತೆಗೆಯಕ್ಕೆ ಏನಾದರೂ ಔಷಧಿ ಇದೆನಾ? ಯಾರಾದ್ರು ಅಲೋಪತಿಕ್ ಡಾಕ್ಟರ್ ಕೇಳಿದ್ರೆ ಇಲ್ಲ ಅಂತೀವಿ. ಹೆಚ್ಚಂದ್ರೆ ನಿದ್ರೆ ಮಾತ್ರೆಯನ್ನ ಕೊಡ್ತಾರೆ, ಇಲ್ಲ ಆಂಟಿ ಡಿಪ್ರೆಸೆಂಟ್ ಮಾತ್ರೆ ಕೊಡ್ತಾರೆ. ಆದರೆ ನಮ್ಮ ಶಿವತತ್ವದಲ್ಲಿ ಅದಕ್ಕೂ ಸಮರ್ಪಕವಾದಂಥದ್ದಿದೆ. ಅದು ಯಾವುದು ಅಂತಂದ್ರೆ, ನಾವು ಶಿವನ ಚಿಂತನೆ ಮಾಡುವಂಥದ್ದು, ಕೇವಲ ಧ್ಯಾನ ಮಾಡುವಂಥದ್ದು. ಯಾರು ಶಿವನ ಧ್ಯಾನವನ್ನ ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಮಾಡ್ತಾ ಇರ್ತಾರಲ್ಲ, ಅವರ ಮೆದುಳಿನಲ್ಲಿ ಯಾವತ್ತೂ ಯಾವ ಕೆಟ್ಟ ವಿಚಾರಗಳು, ನಕಾರಾತ್ಮಕ ಚಿಂತನೆಗಳು ಹೋಗೋದೇ ಇಲ್ಲ. ಆ ಭಗವಂತ ಇದ್ದಾನೆ, ಅವನು ಶಿವನಿದ್ದಾನೆ, ಅವನು ಕಾಪಾಡ್ತಾನೆ ಅನ್ನೋ ಭರವಸೆ ಅವ್ರಿಗಿರುತ್ತೆ. ಹಾಗಾಗಿ ಅಂತಿಕ್ಕೂ ಇಂತಿಕ್ಕೂ ಏನು ಬೇಡ, ಚಿಂತಿಸಿ ಸುಮ್ಮನೆ ಬೇಡ, ಶಿವ ನಿಲ್ಲಿಸಿದಂತೆ ಇರುವುದೇ ಯೇಸು ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾರೆ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬಸವಣ್ಣನವರ ವೈಚಾರಿಕ ಪತ್ನಿಯಾದಂಥ ನೀಲಾಂಬಿಕೆ ಹೇಳ್ತಾರೆ, ಆಗಿಂಗೆ ಮುಯ್ಯಾನದಿರು, ಚೇಗಿಂಗೆ ಬೆಂಬೀಡದಿರು, ಆಗಿಂಗೆ ಮುಯ್ಯಾನದಿರು, ಚೇಗಿಂಗೆ ಬೆಂಬೀಡದಿರು, ಆಹಾ ಮನವೇ ಸಂತೈಸಿಕೋ, ಆಹಾ ಮನವೇ ಸಂತೈಸಿಕೋ, ನಿನ್ನ ನೀನೆ
ಆತ್ಮಹತ್ಯೆ ಮಾಡಿಕೊಂಡು ಮಕ್ಕಳನ್ನು ನಾಶ ಮಾಡಿ ಕುಟುಂಬವನ್ನು ನಾಶ ಮಾಡ್ತಾರೆ. ಆದರೆ ಅವಳು ಹೇಳ್ತಾಳೆ, ಸಮಾಧಾನ ಮಾಡ್ಕೊ ಮನಸ್ಸನ್ನ ಅಂತ. ನೀವು ಮಾನಸಿಕ ತಜ್ಞರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡಬೇಕಾಗಿಲ್ಲ. ಪಕ್ಕದ ಮನೆಯವ್ರ ಹತ್ರ ಹೋಗಿ ನೋಡ್ರಿ ಹೀಗಾಯ್ತು ಅಂತ ಅವ್ರ ಹೇಳ್ಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನ ನೀವನ್ನೇ ಸಮಾಧಾನ ಮಾಡ್ಕೊಳ್ಬೇಕು. ಹೇಗೆ ಅಂತಂದ್ರೆ, ಏನಾಗಬೇಕು ಅದು ಆಗುತ್ತೆ, ಏನು ಆಗಬಾರ್ದು ಅದು ನಮ್ಮ ಕೈಯಲ್ಲಿ ಇಲ್ಲ, ಆಗೋದಿಲ್ಲ. ಹೀಗೆ ಆಗ್ಬೇಕಂತ ಹೇಳಕ್ಕೆ ಅದು ನಮ್ಮ ವಶದಲ್ಲಿ ಇಲ್ಲ. ಹಾಗಾಗಿ ಆ ಸಂಗ್ರಹ ಏನು ಕೊಡ್ತಾರಲ್ಲ ಅದರಲ್ಲೇ ತೃಪ್ತಿಯನ್ನು ಇರೋದ್ರಿಂದ ನಾವು ಕಲಿಬೇಕು. ಆದರೆ ಇವತ್ತು ಹೆಣ್ಣು ಮಕ್ಕಳಲ್ಲಿ ಗಂಡಸರಲ್ಲೂ ಕೂಡ ಸಮಾಧಾನ ಅನ್ನೋದೇ ಇಲ್ಲ. ಬರೀ ಯಾವಾಗಲೂ ದೂಷಿಸೋದು, ಇನ್ನೊಬ್ಬರಿಗೆ ತಗೊಳ್ಳೋದು, ದುಃಖ ಪಡೋದು, ಅದರಲ್ಲೇ ಹೋಗುತ್ತೆ. ಈ ಥರ ಇಬ್ಬರು ಗೆಳತಿಯರು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿದ್ದು, ಎಷ್ಟೋ ವರ್ಷ ಆದಮೇಲೆ ನಾಗಪಂಚಮಿಗೆ ಬರಬೇಕಾದ್ರೆ ಒಬ್ಬಳನ್ನ ನೋಡ್ಬಿಟ್ಟು ಏನೇ ಚೆನ್ನಾಗಿದ್ದೇನೆ ಅಂತ ಗೆಳತಿ ಕೇಳಿದ್ದು. ಹ್ಞೂ ಚೆನ್ನಾಗಿದ್ದೀನಿ ಬಿಡ, ಏನು ಮಾಡೋದು ಅಂತಂತಾಳೆ. ಯಾಕೆ ಗಂಡ ಕುಡ್ಕ ಏನೇ ಅಂತ ಕೇಳ್ತಾಳೆ. ಹ್ಞೂ ಹೌದು, ಗಂಡ ಕುಡ್ಕ, ಅತ್ತೆ ಸಿಡ್ಕ, ಮಾವ ದುಃಖ, ಮಕ್ಕಳದಂತೂ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಅಂತ ದುಃಖ ಹೇಳಕ್ ಶುರು ಮಾಡ್ತಾಳೆ. ಅವಳು ಇಂಟ್ರೆಸ್ಟ್ ಅಂತ ಕೇಳಿದ್ ನೋಡ್ಬಿಟ್ಟು ಇವಳು ಹೇಳಿದ್ಲು ಊರು ಅಗಸೆ ಬಾಗಿಲು ಬಂತು, ಇವಳು ಇನ್ನೂ ಮುಗಿಸೇ ಇಲ್ಲ. ಅವಳು ಇನ್ನೊಬ್ಳು ಗೆಳತಿ ಜೋರಾಗಿ ಅಳಕ್ ಶುರು ಮಾಡ್ಬಿಟ್ಟು, ಅಯ್ಯೋ ನನ್ನ ದುಃಖಕ್ಕೆ ನೀನ ಕಳ್ತೀಯ ಬಿಡೆ ಅಂತ ಕೇಳಿದ್ರು. ನಿನ್ನೆ ದುಃಖ ಕಳ್ತಾ ಇಲ್ಲ ಕಡೆ, ಉದ್ದಕ್ಕೂ ನಿಂದೇ ರಾಮಾಯಣ ಹೇಳ್ಕೊಂಡು ಬಂದೆ, ನನ್ನ ಕಷ್ಟ ಹೇಳ್ಕೊಳ್ಳೋಕ್ಕೆ ಸಮಯನೇ ಬಿಡಲಿಲ್ವಲ್ಲೇ ಅಂತ. ಇವತ್ತು ಎಲ್ಲಿ ನೋಡಿದೆಲ್ಲ ಕಷ್ಟಕ್ಕೆ ದುಃಖಕ್ಕೆ ಸಮಯ ಇಲ್ಲದಂಗಾಗಿದೆ. ಆಸೆಗೆ ಸತ್ತದು ಕೋಟಿ, ಆಮಿಷಕ್ಕೆ ಸತ್ತದು ಕೋಟಿ, பொண்ணு ಹೆಣ್ಣು ಮಣ್ಣಿಗೆ ಸತ್ತದು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರ ನಾನು ಕಾಣೆ ಅಂತ ಹೇಳ್ತಾರೆ. ಅಂದರೆ ಇವತ್ತಿಗೆ ನಮ್ಮ ಜನರು ಆಸೆಯನ್ನು ಬಿಟ್ಟು, ನಾವು ಹೆಣ್ಣು ಒಂದು ಮಣ್ಣಿನ ಆಸೆಯನ್ನು ಬಿಟ್ಟು ನಾವು ಭಗವಂತನ ಶಿವನ ಚಿಂತನೆಯನ್ನು ಮಾಡಿದ್ದೇ ಆದರೆ ಈ ಥರದ ಸ್ಟ್ರೆಸ್ಸಿಂದ ಬರುವಂಥ ಕಾಯಿಲೆಗಳು ನಮಗೆ ಕಡಿಮೆ ಆಗುತ್ತೆ. ಇವತ್ತಿಗೆ ಗೊತ್ತಾಗಿದೆ ಈ 5 ಎಸ್ಗಳು, ಒಂದು ಸ್ಮೋಕಿಂಗ್, ಇನ್ನೊಂದು ಸ್ಪಿರಿಟ್ ಅಂದರೆ ಆಲ್ಕೋಹಾಲ್, ಸ್ಲೀಪು, ಸೆಡೆಂಟ್ರಿ ಹ್ಯಾಬಿಟ್, ಅದರ ಜೊತೆಗೆ ಸ್ಟ್ರೆಸ್, ಇವೆಲ್ಲವೂ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂತ. ಇವೆಲ್ಲವೂ ಹೋಗಬೇಕು ಅಂತಂದರೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ಹೇಳಿದ ಹಾಗೆ ಸತ್ಯ ಶುದ್ಧ ಕಾಯಕವನ್ನು ಮಾಡಿ, ದಾಸೋಹವನ್ನು ಮಾಡಿ, ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಾಗಿ ಪರಮಾತ್ಮನಲ್ಲಿ ಒಂದಾಗಿ ದೇವರ ಧ್ಯಾನವನ್ನು ಮಾಡೋದಿದೆಯಲ್ಲ, ಅದರಿಂದ ನಮ್ಮ ಆರೋಗ್ಯ ಬಹಳ ಚೆನ್ನಾಗಾಗುತ್ತೆ. ಆದರೆ ಜನರಿಗೆ ಆಸೆಯನ್ನು ಹೋಗ್ತಾ ಇಲ್ಲ. ಒಂದು ಕಡೆಗೆ ತಿನ್ನೋದ್ರ ಕಡೆಗೆ ಆಸೆ, ಇನ್ನೊಂದು ಕಡೆಗೆ ದುಡಿಯೋದ್ರ ಆಸೆ, ಸಂಪಾದನೆ ಮಾಡಿ ಸಂಪತ್ತು ಮಾಡೋ ಆಸೆ. ಹಾಗಾಗಿ ನಮ್ಮ ವೈದ್ಯ ಸಂಘಟನೆ ಹೇಳ್ತಾರೆ, ಜಿವ್ಯೇಂದ್ರಿಯ ಎಂಬ ರೋಗ ಬಾಯಲ್ಲಿ ಕುಟ್ಟಿ, ಜಿವ್ಯೇಂದ್ರಿಯ ಎಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ಎನ್ನುವ ಆಸೆ ಎಂಬ ರೋಗ ಸರ್ವಾಂಗದಲ್ಲಿ ಹೋಗು ಸರ್ವರ ಕಿತ್ತು ನಿರೋಗಿಯಾಗೋಕ್ಕೆ ಮದ್ದು ಅಂತ ಹೇಳ್ತಾರೆ. ಅಂದರೆ ನಮ್ಮ ರೋಗಗಳು ಬರದ ಹಾಗೆ ನಾವು ಪ್ರಿವೆನ್ಷನ್ ಮಾಡೋಕ್ಕೆ ಒಂದು ಮದ್ದಿದೆ. ಅದು ಯಾವುದು ಅಂತಂದರೆ ಆಸೆಯನ್ನು ಬಿಟ್ಟು ನಾವು ನಿರಾಸೆಯಿಂದ ನಿರ್ಲಿಪ್ತರಾಗಿ ನಿರಂಜನ ಸ್ವರೂಪವಾದಂತಹ ಪರಮಾತ್ಮನನ್ನ ನೆನೆಸ್ತಾ ಇರೋದು ಬಹಳ ಮುಖ್ಯ ಆಗಿದೆ. ಇನ್ನು ಎಷ್ಟೋ ಕಡೆಗೆ ತಂದೆ ತಾಯಿಗಳು ಬಗ್ಗೆ ಹೇಳ್ತಾರೆ. ಇವತ್ತು ನಾನು ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ ಆಗಿ, ಅದು ಮಕ್ಕಳ ಹೃದ್ರೋಗ ತಜ್ಞೆ ಆಗಿ, ಅಜ್ಜಿ, ಮಗಳು, ತಾಯಿ 3 ಜನರನ್ನು ಹಾರ್ಟಲ್ಲಿ ಹೋಗಿದ್ದಿದ್ದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಅದಕ್ಕೆ ನಾವು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತೀವಿ, ಅಂದರೆ ಹುಟ್ಟಾ ಬರುವ ಹೃದಯದ ಕಾಯಿಲೆ. ಈ ಹುಟ್ಟಾ ಬರುವ ಹೃದಯದ ಕಾಯಿಲೆಗಳು ಕಾನ್ಸಾಂಗ್ಯುನಸ್ ಮ್ಯಾರೇಜ್, ಅಂದರೆ ಒಳ ಸಂಬಂಧದಲ್ಲಿ ಮದುವೆ ಮಾಡಿಕೊಂಡಾಗ ಈ ಕಾಯಿಲೆಗಳು ಹೆಚ್ಚು ಅಂತ ಗೊತ್ತಾಗಿದೆ. ಇದನ್ನ ಎಷ್ಟು ಅದ್ಭುತವಾಗಿ ನಮ್ಮ ಶರಣೆ ಅಕ್ಕಮ್ಮ ಹೇಳ್ತಾರೆ ಅಂದರೆ, ತಂದೆಯ ಒಂದಾಗಿ ಬಂದ ಸಹೋದರ ಗಂಡೆಲ್ಲ ತಂದೆಯಾದ ಕಾರಣ ಆ ತಂದೆಯ ಒಳ ಹುಟ್ಟಿದ ಹೆಣ್ಣೆಲ್ಲ ತನಗೆ ತಾಯಿಯಲ್ಲವೇ, ಅಂದರೆ ಸೋದರ ಅತ್ತೆ ಅಲ್ಲ, ಅವಳು ಕೂಡ ತಾಯಿ ಅಲ್ಲ. ಆಕೆಯ ಅತ್ತೆ ಎಂದು ಜಗದ ತೆತ್ತನವ ನಾವರಿವಜ, ಮತ್ತೆ ತಾವು ಬಳಸುವುದಕ್ಕೆ ಗೊತ್ತಿಲ್ಲವೆಂದೂ ಮಗಳು ಸತಿಯನ್ನೇ ಮಾಡಿಕೊಳ್ಳಬಹುದೇ ಅಂತ ಕೇಳ್ತಾಳೆ. ಅಂದರೆ ಅತ್ತೆ ಮಗಳು, ಸೋದರ ಮಾವ ಮಗ ಅಂತ ಯಾವಾಗ ನಾವು ಒಳ ಸಂಬಂಧದಲ್ಲಿ ಮದುವೆ ಮಾಡ್ಕೊಳ್ತೀವಲ್ಲ, ಈ ಕಾನ್ಸಾಂಗ್ಯುನಸ್ ಮ್ಯಾರೇಜ್ ಇಂದ ಬರುವಂಥ ಕಾಯಿಲೆಗಳು ಹೆಚ್ಚಾಗುತ್ತೆ ಅಂತ ನಮ್ಮ ಶರಣರು ಅದಕ್ಕೂ ಕೂಡ ಹೇಳ್ತಾರೆ. ಒಳ ಸಂಬಂಧದಲ್ಲಿ ಮದುವೆ ಮಾಡ್ಕೋಬಾರ್ದು, ಸೋದರಕ್ಕೆ ಮಗಳು, ಸೋದರ ಮಾವ ಮಗ ಅಂತ ಮದುವೆ ಮಾಡಿಕೊಂಡ್ರೆ ಆ ಕಾಯಿಲೆಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನಾವು
ಯಾವತ್ತೂ ಕೂಡ ಉತ್ತಮವಾಗಿ ಇರಬೇಕು ಅಂತಂದರೆ ಮಕ್ಕಳ ಗರ್ಭ ತಾಳಿದಾಗಿಂದ ಕೂಡ ನಾವು ಆರೋಗ್ಯದ ಕಡೆಗೆ ಗಮನ ಇವತ್ತು ಕೊಡ್ತಾ ಇದ್ದೀವಿ. ಇದಕ್ಕೆ ಹೇಳ್ತಾರೆ, ಗರ್ಭಿಣಿ ಸ್ತ್ರೀಗೆ ಉಳಿಲಿಕ್ಕಡದೆ ಗರ್ಭದೊಳಗೆ ಶಿಶು ತೃಪ್ತವಾಗುವುದಲ್ಲವೇ ಅಂತ ಹೇಳ್ತಾರೆ. ಅಂದರೆ ಗರ್ಭದಲ್ಲಿರುವಂಥ ಶಿಶು ತೃಪ್ತ ಆಗಬೇಕು ಅಂತಂದರೆ ಅವಳ ಮನಸ್ಸು ಚೆನ್ನಾಗಿರಬೇಕು, ತಗೊಳ್ಳೋ ಆಹಾರ ಕೂಡ ಸಾತ್ವಿಕವಾಗಿರಬೇಕು. ಇದನ್ನು 1 ಮಾಸಕ್ಕೆ ಮಾಂಸಗೊಂಡ, 2 ತಿಂಗಳಿಗೆ ಪಿಂಡಗೊಂಡ ಅಂತ ಒಂದೊಂದು ತಿಂಗಳಿಗೂ ಹೇಗೆ ಭ್ರೂಣ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇವತ್ತು ನಾವೇನು ಫೀಟಲ್ ಮೆಡಿಸಿನ್ ಅಂತ ಮಾಡಿ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಮಾಡಿ ನಾನು ನೋಡ್ತೀನಲ್ಲ, ತಾಯಿ ಭ್ರೂಣದಲ್ಲಿರುವಂಥ ಮಗುವಿನ ಹೃದಯವನ್ನು ನೋಡ್ತೀನಿ. ಅದನ್ನು ಕೂಡ ಅವರು ಆಗಿನ ಕಾಲದಲ್ಲಿ ಹೇಳಿದ್ದಾರೆ. ಅಂದರೆ ನಿಜವಾಗ್ಲೂ ಅದ್ಭುತವಾದಂತ ಹೇಳ್ಬೋದು. ಇನ್ನು ತಾಯಿಗೆ ಏನಾದರೂ ಸೋಂಕು ಬಂದರೆ ಆ ಮಗುವಿಗೆ ಕೂಡ ಸೋಂಕು ಬರುತ್ತೆ ಅಂತ ಆ ಶಿಶುವಿಗೆ ಕ್ರಿಮಿಕೀಟಕ ಜಂತು ಮೊದಲಾದ ಅನೇಕ ಬಾಧೆಗಳು. ಆ ಬಾಧೆಯಿಂದ ಆ ಶಿಶು ತನ್ನ ಕಣ್ಣೆಗೆರಡು ಹಸ್ತದ ಹಚ್ಚಿ ಊರ್ದುವ ಮುಖವಾಗಿ ಶಿವದೋ ಶಿವದೋ ಎಂದು ಶಿವಜ್ಞಾನ ಮಾಡುವ ಸರಿಯುತ್ತದೆ ಅಂತ ಹೇಳ್ತಾರೆ. ಅಂದರೆ ಆ ಭ್ರೂಣ ಕೂಡ ಶಿವ 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 ಅಂತ ಹೊಟ್ಟೆಯಲ್ಲಿ ಹೇಳುತ್ತಂತೆ. ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾಗ ನೋಡ್ತಾ ಇದ್ದೆ, ಎಷ್ಟು ಮಕ್ಕಳು ಹುಟ್ಟಿದಂತೆ ಸೆಪ್ಟಿಸಿಮಿಯಾ ಆಗಿ ಸಾಯ್ತಾ ಇದ್ವು. ನಾನು ಫೀಟಲ್ ಎಕೋ ಮಾಡಿ ಆ ಮಕ್ಕಳ ಹೃದಯದಲ್ಲಿ ಸೋಂಕು ಇದೆ, ಕೀವಿದೆ ಅಂತ ಪರೀಕ್ಷೆ ಮಾಡಿ ಅವರು ಹೇಳ್ತಾ ಇದ್ದೆ. ಇದನ್ನು ಕೂಡ ನಾವು ನಮ್ಮ ಶರಣರ ಪರಿಕಲ್ಪನೆಯಲ್ಲಿ ಕಾಣ್ತೀವಿ ಅಂದರೆ ಆಶ್ಚರ್ಯ ಆಗ್ಬೋದು. ಅಂದರೆ ಇಂಥ ಅದ್ಭುತ ಸಾಮಾಜಿಕ ಸ್ವಾಸ್ಥ್ಯದ ಬಗ್ಗೆ ಚಿಂತನೆ ಮಾಡಿದಂಥ ಶರಣರು ರೋಗವನ್ನು 2 ಥರದಾಗಿ ವಿಂಗಡಿಸಿದರು. ಒಂದು ಕಣ್ಣಿಗೆ ಕಾಣುವ ರೋಗ, ಇನ್ನೊಂದು ಕಣ್ಣಿಗೆ ಕಾಣದೇ ಇರುವಂಥದ್ದು. ತಲೆನೋವು, ಪಕ್ಕ ಸೂಲೆ, ಜ್ವರ, ಉರಿ ಇವು ಕಣ್ಣಿಗೆ ಕಾಣಿಸದೇ ಇರುವಂಥ ವ್ಯಾಧಿಗಳು. ತತ್ತು, ತುರಿ, ಕೆಂಪು, ಧೂಳು, ಕಷ್ಟ, ಗಂಡ ನಾಲೆ, ಕೂಗು, ಬಾವು, ಹುಣ್ಣುಗಳು ಕಣ್ಣಿಗೆ ಕಾಣಿಸುವಂಥ ಬೇನೆಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ತಲೆನೋವು ಎಲ್ಲರಿಗೂ ಇದ್ದಿದ್ದೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಇಲ್ಲಿವರೆಗೂ ತಲೆನೋವೇ ಬಂದಿಲ್ಲ? ಕೈ ಎತ್ತಿ ನೋಡೋಣ. ಇಲ್ಲಿವರೆಗೂ ತಲೆನೋವೇ ಬಂದಿಲ್ಲ. 1, 2, 3, 4, 5 ಡಯಸ್ ಮೇಲೆ ಯಾರು ಯಾರು ಇರ್ತಾ ಇಲ್ಲ. ಒಂದು 5 ಜನರಿಗೆ ತಲೆನೋವು ಬಂದಿಲ್ಲ. ಯಾಕೆ ಹೇಳ್ತೀರಾ? ನಮ್ಮ 5 ಜನರಿಗೂ ತಲೆನೇ ಇಲ್ಲ. ಯಾರು ತಲೆ ಇದೆ ಅಂತ ವಿಪರೀತ ವಿಚಾರ ಮಾಡಿಕೊಂಡು ಚಿಂತೆ ಮಾಡಿಕೊಂಡು ತಲೆ ಶೂನ್ಯ ಮಾಡ್ಕೊಳ್ತಾರಲ್ಲ, ಅವರಿಗೆ ತಲೆನೋವು ಬರುತ್ತೆ. ಒಂದ್ಸಲ ಸ್ವಾಮಿಗಳು ಉಪನ್ಯಾಸ ಮಾಡಿಬಿಟ್ಟು ಭಕ್ತರಿಗೆ ಹೇಳಿದರು, ನಿಮ್ಮ ತಲೆಬೇನೆ, ನಿಮ್ಮ ಕಷ್ಟ, ನಿಮ್ಮ ಚಿಂತೆ ಎಲ್ಲವನ್ನೂ ಮಠದಲ್ಲೇ ಬಿಟ್ಟು ನೆಮ್ಮದಿಯಾಗಿ ನಿರಾಳವಾಗಿ ಮನೆಗೆ ಹೋಗಿ ಅಂತ ಆಶೀರ್ವಚನ ಮಾಡಿದರು. ಅದನ್ನು ಕೇಳಿದಂಥ ಒಬ್ಬರು ತಮ್ಮ ಅತ್ತೆಯನ್ನ ಅಲ್ಲೇ ಮಠದಲ್ಲಿ ಬಿಟ್ಟು ಹೊರಟರು. ಆಗ ತಂಗಿ ಬಾವ ಅಂತ ಕರೆದು, ಏನ್ರಿ ಜಾ ಅಂತ ಕೇಳಿ, ಯಾಕವ್ವ ಅತ್ತೆಯನ್ನು ಬಿಟ್ಟು ಯಾಕೆ ಕೊಡ್ತಿದ್ದೆ ಅಂತಂದ್ರು. ಮತ್ತು ನನ್ನ ತಲೆನೋವು ಇದೆ, ನನ್ನ ತಲೆ ಬಿಸಿದೆ, ನನ್ನ ಚಿಂತೆಗೆ ನಮ್ಮ ಅತ್ತೆನೇ ಕಾಡ್ರಿ, ಅದಕ್ಕೆ ನೀವೇ ಹೇಳಿದ್ರಲ್ಲ, ಅದಕ್ಕೆ ಅವರೇ ಬಿಟ್ಟು ಹೋಗಿದ್ದೀನಿ ಅಂತ. ಆದರೆ ಆ ಥರ ಬಿಟ್ಟು ಹೋಗೋದಲ್ಲ. ನಾವು ಸಮಾಜದಲ್ಲಿ, ಸಂಸಾರದಲ್ಲಿ, ಕುಟುಂಬದಲ್ಲಿ ಎಲ್ಲವನ್ನೂ ಸಲಹೆಯಿಂದ ತಾಳ್ಕೊಂಡು ಕಲ್ತ್ಕೊಂಡು ಹೋಗಬೇಕು. ಅದಕ್ಕೆ ಪ್ರಮುಖವಾಗಿ ಇವತ್ತು ನಾವು ಏನು ಹೇಳ್ತೀವಲ್ಲ, ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸಿನ್ ವಿಚ್ ಹ್ಯಾಸ್ ನೋ ಸೈಡ್ ಎಫೆಕ್ಟ್ ಅಂತೀವಲ್ಲ, ಅದನ್ನು ಕೂಡ ನಮ್ಮ ಶರಣರು ವಚನದಲ್ಲಿ ಹೇಳ್ತಾರೆ. ಸಂಸಾರದಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಕಯ್ಯ, ನಗುವುದು ನುಡಿಯುವುದು ಶಿವಭಕ್ತರೊಡನೆ ಸಮ್ಮಾನ ಹಮ್ಮ ಬಿಂಬಾಣಬೇಕಯ್ಯ. ಅಭ್ಯಾಸೇನ ವಿಹಿತಸ್ಯ ತಸ್ಯ ಜನ್ಮ ನಿರರ್ಥಕಂ, ಗುರುವಾಪಿ ಸಮಂ ಹಾಸ್ಯಂ ಕರ್ಮಕಂ ಕುಟಿಲಂ ವಿನಾ. ಇಂತೆಯಾಗಿ ನಮ್ಮ ಕೂಡಲು ಸಂಗನ ಶರಣರೊಡನೆ ಮನದೊರೆದು ಮಾತಾಡುವುದಿಲ್ಲ ಅಂತ ಹೇಳ್ತಾರೆ. ಯಾವಾಗ ಸತ್ಸಂಗದಲ್ಲಿದ್ದು ಈ ಬಸವ ಜಯಂತಿಗೆ ಬಂದಾಗ ನಾವು ಎಲ್ಲರಲ್ಲೂ ಕೂಡ ಬಸವ ತತ್ವವನ್ನು ಕಂಡು ನಾವು ಅತ್ಯಂತ ಉತ್ತಮವಾದಂಥ ಬದುಕು ನಡೆಸಬೇಕು ಅಂತಂದರೆ ನಗುನಗ್ತಾ ಇರೋದನ್ನ ಕಲಿಬೇಕು. ಆದರೆ ದುರಂತ ಅಂದರೆ ನಗುವುದನ್ನು ಬಂದು ಯಾವಾಗಲೂ ಗೊಳೋ ಅಂತ ಅಳೋದನ್ನು ಕಲಿತಾರೆ. ಯಾಕೆ ಅಂತಂದರೆ ಇದನ್ನು ಅರ್ಥ ಮಾಡಿ ಹೇಳ್ತಾರೆ. ನಾವು ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು, ಆ ಕೋಪ
ಆರೋಗ್ಯವಂತರಾಗಿರ್ಬೇಕಂದ್ರೆ ನಾವು ಮುಕ್ತ ಅಜ್ಞಾನಿಗಳಾಗಿರ್ತೀವಿ. ಆ ಅಜ್ಞಾನದಿಂದ ನಮಗೆ ಆಸೆ ಬರುತ್ತೆ. ಶರಣರು ಆಸೆಯನ್ನ ಭವದ ಬೀಜ ಅಂತಾರೆ. ಈ ಭವದ ಬಂಧನಕ್ಕೆ ದುಃಖಕ್ಕೆ ಕಾರಣವೇ ಈ ಆಸೆ. ಆ ಆಸೆಯಿಂದ ನಮಗೆ ನಿರಾಸೆ ಆದಾಗ ಕೋಪ ಬರುತ್ತೆ. ಆ ಕೋಪ ಬಂದಾಗ ನಮಗೆ ಕಣ್ಣು ಮಂಜಾಗುತ್ತೆ, ಸರಿ ತಪ್ಪು ವಿವೇಚನೆ ಕೊಟ್ಟರುತ್ತೆ. ಪರಮಾತ್ಮನನ್ನ ಭಕ್ತಿಯಿಂದ ನೆನೆಸೋದನ್ನ ಬಿಟ್ಟು ದೇವರಿಗೆ ಬೇಯೋಕ್ಕೆ ಶುರು ಮಾಡ್ತಾರೆ. ಬೇಕಾದ ಜನರನ್ನು ನೋಡಿದ್ದೀನಿ, ಆ ದೇವ್ರು ನನ್ಗೆ ಯಾಕೆ ಹಿಂಗೆ ಮಾಡಿದ, ಅವ್ನು ಯಾಕೆ ಹಿಂಗೆ ಮಾಡಿದ ಅಂತ ದೇವರಿಗೆ ಬೇಯುವಂಥ ಜನ ಇದ್ದಾರೆ. ಆದರೆ ಅದನ್ನು ಬಿಟ್ಟು ಅಕ್ಕ ಮಾಡಿ ಹೇಳಿದಾಗೆ ನಾವು ಭಗವಂತನನ್ನ ನೆನೆಸೋದನ್ನ ಕಲ್ತಿದ್ದೆ ಆದರೆ ನಮ್ಮ ಬದುಕು ಬಂಗಾರ ಆಗುತ್ತೆ. ಆದರೆ ದುರಂತ ಅಂದರೆ ಯಾವ ಹುಟ್ಟಿದವರಿಗೆ ಸಾವು ತಪ್ಪಿದ್ದಲ್ವೇ ಅಲ್ಲ. ಆದರೆ ಈ ಹುಟ್ಟು ಸಾವಿನ ಮಧ್ಯದ ಬದುಕು ಹೇಗೆ ಬದುಕಬೇಕಂದ್ರೆ ಶಿವ ತತ್ವಗಳನ್ನ, ಬಸವ ತತ್ವಗಳನ್ನ ಪಾಲಿಸಿಕೊಳ್ಳಬೇಕು. ಬಸವ ಅಂತಂದರೆ ಬಳಗೆ ಬಸವಳಿದಂಥ ಜನರಿಗೆ ಸನಿಂದ ಸಮಾನತೆ, ಸಹೃದಯ, ಸ್ವಾಭಿಮಾನ ಮತ್ತು ಸಹಕಾರವನ್ನು ತೋರಿಸಿದಂಥ ವಚನ ಸಾಹಿತ್ಯದಿಂದ ನಾವು ಉತ್ತಮವಾಗಿ ಬದುಕನ್ನು ಕಲಿಬೇಕು. ವಚನ ಅಂದರೆ ಬನಿಂದ ವಚಿಸುವುದು, ಚನಿಂದ ಚಲನಶೀಲರಾಗಿರುವುದು, ನನಿಂದ ನರತ್ವನಿಗೆ ಹರತ್ವ ಸಾಧಿಸುವುದು. ಅಂದರೆ ವಚನ ಅಂದರೆ ನಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂಥವು. ಚಲನಶೀಲರಂತೆ ಸದಾ ಕ್ರಿಯಾಶೀಲರಾಗಿ, ಸೃಜನಶೀಲರಾಗಿ, ಸಮಾಜಕ್ಕೆ ಹಿತವಾಗುವಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಅದು ಚಲನಶೀಲತೆ. ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ, ನೀವು ಜಿಮ್ಮಿಗೆ ಹೋಗಬೇಕಾಗಿಲ್ಲ, ಎಕ್ಸಸೈಸ್ ಮಾಡಬೇಕಾಗಿಲ್ಲ, ಪ್ರತಿನಿತ್ಯದ ಕೆಲಸಗಳನ್ನು ಚಟುವಟಿಕೆಯಿಂದ ನಾವು ಮಾಡಿದ್ದೇ ಆದರೆ ನಮಗೆ ಹೃದಯಾಘಾತ ಆಗೋದು 50% ಕಡಿಮೆ ಅಂತ ಗೊತ್ತಾಗಿದೆ. ಹಾಗಾಗಿ ನಿಮ್ಮನೆ ಕಸನ ನೀವೇ ಗುಡಿಸಿ, ಬಾಗಿಲಿಗೆ ನೀರು ಹಾಕೋದು, ರಂಗೋಲಿ ಹಾಕೋದಕ್ಕೆ ಹೆಣ್ಮಕ್ಳು ಮಾಡಲಿ, ಗಂಡಸರು ಮನೆ ಕೆಲಸವನ್ನು ಹೆಂಡತಿ ಮಾಡಲಿ ಅಂತ ಬೆಳೆದೆ ನೀವು ಮಾಡ್ತಾ ಇದ್ದರೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಅಂತ ನಮ್ಮ ಶರಣರು ಹೇಳಿದ್ದಾರೆ. ಕೊನೆಗೆ ಕಾಯಿಲೆ ಬಂದು, ನಾನಾ ರೋಗಗಳು ಬಂದು ಹಾಸಿಗೆ ಹಿಡಿದಾಗ ವೈದ್ಯ ಸಂಘಟನೆ ಹೇಳ್ತಾರೆ, ನಾನಾ ರೋಗಗಳು ಬಂದು ದೇಹ ಹಿಡಿಯುವಲ್ಲಿ ಶಿವಾರ್ಚನೆ ಬೆಳೆದುಕೊಳ್ಳಿ, ಸಕಲ ಪುಷ್ಪಗಳಿಂದ ಪೂಜೆ ಮಾಡಿಕೊಳ್ಳಿ, ಪಂಚಾಕ್ಷರಿ ಪ್ರಣವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಪುಗೊಳ್ಳಿ, ಇದರಿಂದ ರುಜೆ ದರ್ಪಣೆಗಳಿರುವುದಿಲ್ಲ. ಅಂದರೆ ರೋಗ, ಕ್ಯಾನ್ಸರೇ ಆಗಲಿ, ಹಾರ್ಟ್ ಫೇಲ್ಯೂರ್ ಆಗಲಿ, ಯಾವುದೇ ಆಗಲಿ ಆ ರೋಗದ ದರ್ಪ ಕಡಿಮೆ ಆಗಬೇಕು ಅಂತಂದರೆ 3 ಹೊತ್ತು ನಾವು ಶಿವನ ಧ್ಯಾನವನ್ನು ಮಾಡಬೇಕು. ಯಾಕೆಂದರೆ ಇವತ್ತಿಗೆ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾವಾಗ ದೇವರ ಧ್ಯಾನ ಮಾಡ್ತೀವಲ್ಲ ಆವಾಗ ನಮ್ಮ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನಾವು ಎಂಡೋರ್ಫಿನ್ಸು, ನ್ಯೂರೋಪೆಪ್ಟೈಡ್ ಅಂತೀವಿ. ಅಂದರೆ ಹಾರ್ಟ್ ಅಟ್ಯಾಕ್ ಬಂದಾಗ ಇಂಜೆಕ್ಷನ್ ಕೊಡುವಂಥ ಮಾರ್ಫಿನ್ಗಿಂತಲೂ 100 ಪಟ್ಟು ಹೆಚ್ಚು ಕ್ಷಮತೆ ಇರೋದು ಈ ಎಂಡೋರ್ಫಿನ್. ಆ ಎಂಡೋರ್ಫಿನ್ ಉತ್ಪತ್ತಿ ಶಿವನ ಧ್ಯಾನ ಮಾಡಿದಾಗ ಬರೋದ್ರಿಂದ ನಾನು ಚೆನ್ನಾಗಿದ್ದೀನಿ ಅಂತ ಅನಿಸುತ್ತೆ. ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ. ಆದ್ದರಿಂದ ಈ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು ಅಂತಂದರೆ ನಾವು ತತ್ವಜ್ಞಾನಿಗಳಾಗಬೇಡ. ಆ ಪರಮಾತ್ಮ ನಮ್ಮಲ್ಲಿದೆ, ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಇದ್ದಾನೆ ಅಂತ ಶಿವೋಹಂ ಭಾವನೆ ಅನ್ನೋದು ನಮ್ಮಲ್ಲಿ ಬಂದಾಗ, ಈಗ ಗುರುಗಳು ಹೇಳಿದಾಗೆ ನಮ್ಮಲ್ಲಿ ದ್ವೇಷ, ಕೋಪ, ಜಗಳ, ನರಹತ್ಯೆ ಯಾವುದೂ ಇದೆ, ನಾವೆಲ್ಲರೂ ಕೂಡ ಶಾಂತರಾಗಿ ಇರ್ಬೋದು. ಆ ಶಿವೋಹಂ ಅನ್ನೋ ಭಾವನೆ ಬರಬೇಕು ಅಂತಂದರೆ ನಾವು ಕಾಯಕ ದಾಸೋಹ ಎರಡನ್ನೂ ಮಾಡಬೇಕು. ಆದ್ದರಿಂದ ಬಸವಣ್ಣ ಹೇಳ್ತಾರೆ, ಜಾತಸ್ಯ ಮರಣ ಧ್ರುವ, ಹುಟ್ಟಿದವರು ಸಾಯಲೇಬೇಕು. ಅಕ್ಕ ಮಹಾದೇವಿ ಹೇಳ್ತಾಳೆ, ಆವ ವಿದ್ಯೆ ಕನತಡೆಯನ್ನು ಸಾವ ವಿದ್ಯೆ ಬೆನ್ನ ಬಿಡದು ಅಂತ. ನಿಜ, ನಾವು ವೈದ್ಯರಾಗಿ ನಾವು ಹೃದಯ ರೋಗ ತಜ್ಞನೇ ಆದರೂ ಕೂಡ ನಾನು ಕೂಡ ಸಾವು ಬರುತ್ತೆ ಅಂತ. ಆದರೆ ಸಾವಿಗೆ ಹೆದರುವಂಥವ್ರು ನಾವಾಗಬಾರ್ದು. ಮರಣವೇ ಮಹಾನವಮಿ ಅನ್ನೋದು ಬಹಳ ಮುಖ್ಯ. ಈಗ 40 ವರ್ಷದ ಹಿಂದೆ ನಮ್ಮ ಅಜ್ಜ 95 ವರ್ಷದವನು ಇಚ್ಛಾಪರಣಿಯಾಗಿ ಅಕ್ಷಯ ತೃತೀಯಾಗಿ ಕಾಯ್ದು, ಅಕ್ಷಯ ತೃತೀಯ ದಿನ ಸ್ನಾನ ಮಾಡಿ, ಪೂಜೆ ಮಾಡಿ, ಶಿವಪೂಜೆ ಮಾಡಿ, ಪ್ರಸಾದ ತಗೊಂಡು, ಕೊನೆಗೆ ಮಧ್ಯಾಹ್ನ ಮನೆಯವರೆಲ್ಲ ಊಟ ಆಗಿದೆ, ಸೊಸೆ ಊಟ, ಪಕ್ಕದ ಮೊಮ್ಮಕ್ಕಳು ಅಂತ ನೋಡಿಕೊಂಡು ತಮ್ಮ ಗುರುಗಳ ಮುಂದೆ ಫೋಟೋ ಮುಂದೆ ಕೈ ಇಟ್ಕೊಂಡು ನಮಸ್ಕಾರ ಮಾಡಿ ಕೂತ್ಕೊಂಡವರು. ಎಲ್ಲ ಹಾಕಿದಂಥ ಹಾಲು ನೀರು ಕುಡಿದು ಅವರು ಪ್ರಾಣತ್ಯಾಗ ಮಾಡಿದರು. ಇಡೀ ಊರೇ ಜನರು ಅವರ ಶವ ಸಂಸ್ಕಾರಕ್ಕೆ ಬಂದಿದ್ರು. ಈಗ 40 ವರ್ಷದ ಹಿಂದೆ ನಮ್ಮ ಅಜ್ಜ ಇದೇ ದಿನ ತೀರ್ಕೊಂಡಿದ್ದರಿಂದ ಅವರು ವೆಟರ್ನರಿ ಸರ್ಜನ್ ಆಗಿದ್ದರು. ಅಂದರೆ ಡಾಕ್ಟರ್ ಸಿದ್ದಪ್ಪ ಶಂಕರಪ್ಪ ಬಾಳೆಕೊಡೆ ಅಂತ. ಅವ್ರ ತಂದೆ ಇದ್ದವರು
ಚೆನ್ನಾಗಿ ಬದುಕಬೇಕು ಅಂತಂದರೆ ನಮ್ಮ ಬದುಕಿನ ಉದ್ದಕ್ಕೂ ನಾವು ಭಗವಂತನನ್ನು ನೆನೆಸೋದ್ರ ಜೊತೆಗೆ ಸಮಾಜದಲ್ಲಿ ಎಲ್ಲರನ್ನೂ ಭಗವಂತನನ್ನು ಕಂಡು ಅವರಿಗೆ ಕೊಡುವಂಥ ಕೈಗಳಾಗಬೇಕು. ಅದಕ್ಕೆ ಬಸವಣ್ಣನವರ ಒಂದು ವಚನ, ಸಂಸಾರವೆಂಬುದೊಂದು ಗಾಳಿಯ ಸುಡಲು, ಸಿರಿಯೆಂಬುದೊಂದು ಸಂತೆಯ ಮಂದಿ ಕಡೆಯ, ಸಿರಿಯೆಂಬುದೊಂದು ಸಂತೆಯ ಮಂದಿ ಕಡೆಯ, ಇದನ್ನೆಚ್ಚಿ ಕೆಡಬೇಡ, ಇದನ್ನೆಚ್ಚಿ ಕೆಡಬೇಡ, ಸಿರಿಯೆಂಬುದ ಮರೆತು ಪೂಜಿಸು, ನಮ್ಮ ಕೂಡಲ ಸಂಗಮ ದೇವರ. ಆ ಸಂಸಾರವೆಂಬುದೊಂದು ಗಾಳಿಯ ಸುಡಲು, ಸಿರಿಯೆಂಬುದೊಂದು ಸಂತೆಯ ಮಂದಿ ಕಡೆಯ, ಸಿರಿಯೆಂಬುದೊಂದು ಸಂತೆಯ ಮಂದಿ ಕಡೆಯ. ನಮ್ಮ ಹುಟ್ಟು ಅನಿಶ್ಚಿತ. ಯಾರ ಮನೆಯಲ್ಲಿ ಯಾರ ಮಕ್ಕಳಾಗಿ ಹೇಗೆ ಹುಡ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಸಾವು ಮಾತ್ರ ಖಚಿತ. ಆದರೆ ಅದು ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಗಾಳಿಯಲ್ಲಿ ಹಾರಾಡುವ ದೀವಟಿಗೆ ಯಾವಾಗ ಆರುತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದ ನಾವು ನಮ್ಮ ಬದುಕಿನಲ್ಲಿ ಸದಾ 3 ಹೊತ್ತು ಹಣ 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 ಅಂತ ಧನಭಿಷಾಚಿಗಳಾಗದೆ, ಸಂತೆಗೆ ಬಂದ ಜನರು ಹಾಗೆ ಲಾಭ ನಷ್ಟ ಮಾಡಿಕೊಂಡು ಮನೆ ಹೋದರೆ ಸದಾ ಕೂಡಲ ಸಂಗಮನನ್ನು ನೆನೆಸ್ತಾ ಇರಬೇಕು. ಯಾವಾಗ ನಾವು ಓಂ ನಮಃ ಶಿವಾಯ ಅಂತ ಷಡಕ್ಷರಿ ಮಂತ್ರವನ್ನು ಹೇಳ್ತಾ ಇರ್ತೀವಲ್ಲ, ಆವಾಗ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿ ಕೂಡ ಹೆಚ್ಚಾಗುತ್ತೆ. ಇನ್ನೊಬ್ಬರಲ್ಲಿ ನಾವು ಪರಮಾತ್ಮನನ್ನು ಶಿವನನ್ನು ಕಾಣುವಂಥ ವ್ಯಕ್ತಿಗಳು ನಾವು ಶಕ್ತಿಗಳಾಗ್ತೀವಿ. ಇದು ಸ್ವತಃ ನನ್ನ ಬದುಕಿನಲ್ಲಿ ನಾನು ನೋಡಿದ್ದೀನಿ. 9,000 ಮಕ್ಕಳಿಗೆ ಚಿಕಿತ್ಸೆ ಮಾಡಿ 7 ವಿಶ್ವ ದಾಖಲೆ ಮಾಡಬೇಕಾದ್ರೆ ನಾನು ಯಾವಾಗಲೂ ಶಿವನ ಧ್ಯಾನ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಕೂಡ ಇಚ್ಛೆ ಪಡಲಿಲ್ಲ. ಯಾಕಂದರೆ ನಮ್ಮಪ್ಪ ಶರಣ ಸಂಸ್ಕೃತಿ ಗರಡಿಯಲ್ಲಿ ಬೆಳೆದಂಥ ನಮ್ಮಪ್ಪ ಕೈವಾಡ ಹೇಳ್ತಾ ಇದ್ದ, ಅದು ಇದು ಅಂತ ಅವರಿಗೂ ಹೋಗಿ ಕೈ ಚಾಚಿ ಬೇಡ್ಕೊಳ್ಬೇಡ. ಯಾಕಂದರೆ ಅವರೆಲ್ಲರೂ ಐರಾವತ ಮೇಲೆ ಕೂತಂಥ ಇಂದ್ರರು ಮೋಸ ಮಾಡಿ ಗೊತ್ತಾಗಿ ಗೊತ್ತಿಲ್ಲ. ಹಾಗಾಗಿ ನೀನು ಮಾಡುವುದನ್ನ ಸತ್ಯಶುದ್ಧ ಕಾಯಕವನ್ನು ಮಾಡು. ಶಿವ ಕಂಡುಬಿಟ್ಟಾಗ ನೀನು ಬೇಡದೆ ಎಲ್ಲವೂ ಬರುತ್ತೆ ಅಂತಂದ. ಇವತ್ತಿಗೆ ನನಗೆ ಬೇಡದೇ ಎಲ್ಲ ವಿಶ್ವದಾದ್ಯಂತ ಎಲ್ಲ ಕಡೆಗೂ ಮನ್ನಣೆ ಕೊಡ್ತಾರೆ. ಕಾರಣ ಏನು ಅಂದರೆ ನಾನು ಮಾಡಿರುವಂಥ ಸತ್ಯಶುದ್ಧ ಕಾಯಕ. 14 ಗಂಟೆ ಹೋಗ್ಬೇಕ ಹೇಳ್ಕೊಂಡು ಅಷ್ಟು ಮಾಡೋಕ್ಕೆ ಸಾಧ್ಯ ಆಗಿರೋದು ಕೇವಲ ಈ ಶರಣ ತತ್ವದಿಂದ, ಶರಣ ಸಂಸ್ಕೃತಿಯಿಂದ ಅಂತ ಹೇಳ್ತೀನಿ. ಹೋದ ತಿಂಗಳಷ್ಟೇ ನನಗೆ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿನವರು ವಿಶ್ವ ಅಂದರೆ ನನ್ನ ಜೀವಮಾನ ಸಾಧನೆಗೆ ನನಗೆ ಆನರಿಂಗ್ ಮಾಡಿದರು. ಭಾರತದ ಏಕೈಕ ಮಹಿಳೆ, ಪ್ರಥಮ ಮಹಿಳೆ ಅಂತ ಹೇಳೋಕ್ಕೆ ಹೆಮ್ಮೆ ಯಾಕಾಗುತ್ತೆ ಅಂದರೆ ಇದಕ್ಕೆ ಕಾರಣ ಶರಣ ತತ್ವವನ್ನು ಪಾಲಿಸಿದ್ದು. ಹಣದ ಹಿಂದೆ ಹೋಗದೆ ನಾವು ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನು ಕಂಡು ಶಿವೋಗಂ 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 ಅಂತ ಅಂದಾಗ ಎಲ್ಲರ ಬದುಕು ಬಂಗಾರ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಮುಂದೆ ಬಸವಣ್ಣ ಹೇಳ್ತಾರೆ, ಹಂಗಾಗದ ಮುನ್ನ ಕಾಲು ಮೇಲೆ ಕೈ ಊರಿ ಕೋಲು ಹಿಡಿಯುವ ಮುನ್ನ, ಮೂಪಿನೊಮ್ಮೆ ಹೊಡೆಯುವ ಮುನ್ನ, ವೃತ್ತಿ ಮುಟ್ಟುವ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾ ಬನ್ನಿ ನಾವೆಲ್ಲರೂ ಕೂಡ ಆ ಭಗವಂತನನ್ನು ನೆನೆಸ್ತಾ ಸ್ವತಃ ಹಿರಿಯ ಗುರುಗಳಿದ್ದಾಗ ಎಂಥ ಅದ್ಭುತವಾದ ವಿಧಾನಗಳಾಗುವಂತೆ ಇದೇ ಸ್ಥಳದಲ್ಲಿ ಅವರು ಇದ್ದು ನಾನು ಪುಸ್ತಕ ಬಿಡುಗಡೆ ಮಾಡಿ ಪೂರ್ತಿ ಅಲ್ಲಿವರೆಗೂ ಮಕ್ಕಳು ಕೂತಿರ್ತಾ ಇದ್ರು. ಮತ್ತು ಒಂಥರ ಅದ್ಭುತವಾದಂಥದ್ದು. ಒಂದು ಸಲ ಇದೇ ಥರ ಕರೆದಾಗ ನಾನು ಅಕ್ಕ ಮಹಾದೇವಿ ಬಗ್ಗೆ ಮಾತಾಡಬೇಕು ಅಂತ ನಮ್ಮ ವೀರಭದ್ರ ಹೇಳಿದ್ರು. ಅಕ್ಕ ಮಹಾದೇವಿ ತಾನೇ ಮಾತಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಅದು ಆಹ್ವಾನ ಪತ್ರಕ್ಕೆ ಬಂದಾಗ ಅಯ್ಯೋ ದೇವರೇ ಅಂತಂದೆ. ಯಾಕೆ ಅಂತಂದರೆ ಅನುಭಾವಿಕ ನೆಲೆಯಲ್ಲಿ ಅಕ್ಕ ಅಂತ ಇತ್ತು. ನನಗೆ ಅನುಭವ ಗೊತ್ತು, ವೈದ್ಯರಾಗಿ ಡಾಕ್ಟರಾಗಿ ಅನುಭವ ಗೊತ್ತು, ಈ ಅನುಭವ ಗೊತ್ತಾಗಲಿಲ್ಲ. ಹಾಗಾಗಿ ನಾನೇನು ಅಂದ್ಕೊಂಡೆ, ಸಾಕ್ಷಿ ಮರಳಿ ಅನ್ನೋದು ನನ್ನ ಪೇಷಂಟು, ಅವ್ರಿಗೆ ಆಂಜಿಯೋಗ್ರಾಮ್ ನಾನೇ ಮಾಡಿದೆ 1 ಸಲ 2 ಸಲ. ಯಾವಾಗ ಪೇಷಂಟ್ಗಳು ಭಾಳ ವಿಲೇಜ್ ಕೊಡ್ತಾರೆ ಡಾಕ್ಟರ್ಗಳು,
ಫೋನ್ ಮಾಡಿಬಿಟ್ಟು ದೂರವಾಣಿ ಕೇಳಿದೆ, ಮೇಷ್ಟ್ರೆ ದಯವಿಟ್ಟು ನನಗೆ ಈ ಅನುಭಾವಕ್ಕೆ ನೆಲೆಯಲ್ಲಿ ಏನು ಅಂತ ಹೇಳಿ ಕೇಳಿ ಡಾಕ್ಟರ್ ನಮ್ಗೆ ಗೊತ್ತಾಗೋದಿಲ್ಲ, ಬೇಕಾದರೆ ವಿಜಯಲಕ್ಷ್ಮಿ ಎಷ್ಟು ತೆಗ್ದಿ ಅಂತ ನಕ್ಬಿಡಿ ಅಂತಂದೆ. ಅದಕ್ಕೆ ಅವರು, ಅಲ್ಲ ತಾಯಿ ನಿಜವಾಗ್ಲೂ ನಗಬೇಕಾಗಿದೆ ಅಂದರು. ನಾನು ನಕ್ಬಿಡಿ ಸುಮ್ಮನೆ ತೆಗ್ದಿ ಅಂತಂದರೆ ನಗಬೇಕಾಗಿದೆ ಅಂತಲ್ಲ, ಯಾಕೆ ಬೇಕು ಅಂತಂದೆ. ಹೋಗಿ ಮರಳೆಯೂ ಕೇಳ್ತಾ ಇದ್ದೀರಲ್ಲ ತಾಯಿ ಅಂತಂದರು. ಅದಕ್ಕೆ ನಾನು ಹೇಳಿದೆ, ಜನರು ಹೇಳುವಂಥ ಮರಳೆಯ ನೀವಲ್ಲ, ಮರಳಲ್ಲ, ಅಲೌಕಿಕ ಶಿವನ ಭಕ್ತಿಯಲ್ಲಿ ಮರಳಾದಂಥ ಮರಳೆಯ ನೀವು ಅಂತಂದೆ. ಮತ್ತೆ ನೀವೇ ಉತ್ತರ ಕೊಟ್ರಲ್ಲ ಅಂತಂದರು. ನಾನೇ ಉತ್ತರ ಕೊಟ್ಟೆ ಅಂತಂದೆ. ಅನುಭವ ಲೌಕಿಕ, ಅನುಭವ ಅಲೌಕಿಕ. ಮರುಳ ಎಂದ ಲೌಕಿಕ, ಮರಳೆಯ ಶಿವನ ಧ್ಯಾನದಲ್ಲಿ ಮರಳಾದಂಥ ಎಂಥ ಅನುಭವ ಅಂತಂದರೆ, ಆ ಸತ್ಯಕ್ಕೆ ಉತ್ತರ ಸಿಕ್ಕಲ್ಲ ಅಂತ ಎಲ್ಲ ಬರೆಯೋಕ್ಕೆ ಶುರು ಮಾಡಿದೆ. ಮನೆಯಲ್ಲಿ ಗೊತ್ತಲ್ಲ, ಯಾವಾಗಲೂ ಯಜಮಾನ ಕಟ 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 ಅಂತ ಡಾಕ್ಟರ್ ಆಗಿಬಿಟ್ಟು ಕಾರ್ಡಿಯಾಲಜಿಸ್ಟ್ ಆಗಿಬಿಟ್ಟು ಏನೇನೋ ಮಾತಾಡಿಕೆ ಎಲ್ಲೆಲ್ಲೋ ಹೋಗ್ತೀಯ, ಸರಿಯಾಗಿ ಕಾರ್ಡಿಯಾಲಜಿ ಬಿಟ್ಟು ಇನ್ನೊಂದು ಯಾಕೆ ಹೋಗ್ತೀಯ ಅಂತ ನಾನು ಇದನ್ನೆಲ್ಲ ಅಕ್ಕಮಹಡಿ ವಚನಗಳನ್ನೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊಂದು ನೀವಂದ್ರೆ ಹೇಳ್ಕೊಂಡು, ತಾಯಿ ದಯವಿಟ್ಟು ಕ್ಷಮಿಸಿ, ತಾಯಿ ದಯವಿಟ್ಟು ಕ್ಷಮಿಸಿ ಅಂತ. ನಾನು ಮೊದಲು ಏನಾಯಿತು ಅಂತ ಕೇಳಿದ್ನಷ್ಟೇ, ಆಮೇಲೆ ಕ್ಷಮಿಸೋದು ಅಂತ ಇಲ್ಲ. ದೊಡ್ಡ ದೇವರು ಅಪ್ಪಣೆ ಮಾಡಿದ್ದಾರೆ, ದಯವಿಟ್ಟು ಕ್ಷಮಿಸಿ, ಆ ತಾಯಿ ಹತ್ರ ಕ್ಷಮೆ ಕೇಳಿ ಅಂತ ಹೇಳಿದ್ದಾರೆ, ನೀವು ಕ್ಷಮಿಸಿ ಅಂತ. ನಾನು ಏನಕ್ಕೆ ಅಂತಂದರೆ, ವಿಜಯಲಕ್ಷ್ಮಿ ಅಂತ ಈಗ ನೋಡಿ ಅಲ್ಲೂ ಕೂಡ ಅದೇ ತಪ್ಪಿತ್ತು. ವಿಜಯಲಕ್ಷ್ಮಿಗೆ ಕೊನೆಗೆ ಗುರುತು ಅದು ಆರು ಕೊಟ್ಟೋಗಿತ್ತು, ಬರೀ ವಿಜಯಲಕ್ಷ್ಮಿ ಆಗಿತ್ತು. ಅದನ್ನ ನಾನು ಯಾರೂ ನೋಡಿಲ್ಲ, ನಾನು ಅನುಭವಿಕ ನೆಲೆಯಲ್ಲೇ ಇದ್ದೀನಿ, ನನ್ನ ಹೆಸರೇ ನಾನು ನೋಡ್ಕೊಂಡಿಲ್ಲ. ಅದು ನೋಡಿದರೆ ದೊಡ್ಡ ಬುದ್ಧಿ, ಕನ್ನಡ ಇಲ್ಲ, ಅಷ್ಟು ನೂರ ಒಂದು ವಯಸ್ಸೇನೋ ಆವಾಗ ಅವನು ಕಣ್ಣಿಗೆ ಕಂಡಿದ್ದೆ. ಅದಕ್ಕೆ ಅದು ಗುರುತು ಕೊಟ್ಟಾಗಿದೆ, ಆ ತಾಯಿನ ಕ್ಷಮೆ ಕೇಳಿದ್ದಾರೆ. ಇದು ನಮ್ಮ ಶರಣ ಸಂಸ್ಕೃತಿಯ ಅತ್ಯಂತ ಪರಾಕಾಷ್ಠೆ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ಹೆಣ್ಣು ಮಕ್ಕಳಿಗೆ ತಾಯಿ ಹತ್ರ ಕ್ಷಮೆ ಕೇಳಿ ಅಂತಾರಲ್ಲ ಅಂತ ನಾನು ಹೇಳಿದೆ. ಬಿಡಿ ಗುರುತು ಹೋದರೆ ಮನ ಮತ್ಸರ ಮಮಕಾರ ಹೋಯ್ತು ಅಂತ ಕ್ಷಣೆ ಕೊಟ್ಟೋಗ್ಬಿಟ್ಟಿದೆ, ಕ್ಷೀಣ ಆಗ್ಬಿಟ್ಟು ಸದ್ಯ ಕೊಡಿ ವಿಜಯಲಕ್ಷ್ಮಿ ಆದರೂ ಬಂದಿದ್ದಿಲ್ಲ, ಸಾಕು ತಗೊಂಡಿಲ್ಲ, ಅದಕ್ಕೆಲ್ಲ ತಲೆ ಯೋಚನೆ ಮಾಡೋದು ಅಂತಂದರೆ ದಯ ಕ್ಷಮೆ ಎಲ್ಲದೂ ಶರಣ ಸಂಸ್ಕೃತಿಯಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥದ್ದು. ಹಾಗಾಗಿ ಇವತ್ತಿಗೆ ಕಳಬೇಡ ವಿಷಯ ಮುಗಿಯಲು ಬೇಡ ಸಪ್ತ ಸೂತ್ರಗಳನ್ನು ಎಲ್ಲರೂ ಪಾಲಿಸ್ತಾ ಇದ್ದಾರೆ. ಅದನ್ನು ಪರ್ಸನಾಲಿಟಿ ಮ್ಯಾನೇಜ್ಮೆಂಟ್ಗೆ ಬೆಸ್ಟ್ ಅಂತ ಹೇಳ್ತೀವಿ. ಆದರೆ ಒಂದು ನೆನಪಿಟ್ಕೊಳ್ಳಿ, ಅದಕ್ಕೆ ಕೊನೆಯದಾಗಿ ಅಷ್ಟು ಸೂತ್ರವನ್ನು ಬಸವಣ್ಣ ಅವರು ಹೇಳಬೇಕಾದದ್ದು ಇತರರ ಎಳೆಯಬೇಡ ಅಂತ. ಇವತ್ತು ನಮ್ಮ ಸಮಾಜದವರು ನಮ್ಮವರನ್ನು ಕಾಲು ಎಳ್ಕೊಂಡು ಬೀಳ್ತಾ ಇದ್ದೀವಿ. ಅದು ಹೋಗಬೇಕು ಅಂದರೆ ಬಸವ ತತ್ವವನ್ನು ಪಾಲಿಸಬೇಕು, ಪ್ರತಿಯೊಬ್ಬರಲ್ಲೂ ಬಸವಣ್ಣನನ್ನು ಕಾಣುವಂಥದ್ದು ನಾವು ಮಾಡಬೇಕು. ಹಾಗಾಗಿ ಭಗವಂತ ನಿಮ್ಮೆಲ್ಲರೂ ಆರೋಗ್ಯ, ಆಯುಷು, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸು, ತೇಜಸ್ಸು, ವರ್ಚಸ್ಸು, ಓಜಸ್ಸನ್ನು ಕೊಟ್ಟು ಸತ್ಯ ಶುದ್ಧ ಕಾಯಕ ಮಾಡಿ ದಾಸೋಹಿಗಳಾಗಿ ವಿಶ್ವ ಗುರುಗಳು ನೀವು ಆಗ್ತೀವಿ ಅಂತ ಹಾರೈಸ್ತೀನಿ. ಶರಣಾರ್ಥಿಗಳು.